ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ತಮ್ಮೆಲ್ಲರಿಗೂ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಆದರದ ಸುಸ್ವಾಗತ. ವೀಕ್ಷಕರೇ, ಇಂದು ಗುರುವಾರ. ಈ ದಿನ ಏನೆಲ್ಲ ವಿಶೇಷತೆ ಇರುತ್ತೆ ಕಾರ್ಯಕ್ರಮದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು. ಬೆಂಗಳೂರಿನ ಮಲ್ಲೇಶ್ವರಂ 8th ಕ್ರಾಸ್ ಬಳಿ ಇರುವಂತಹ ಪಾಂಡುರಂಗ ವಿಠಲ ದೇವಾಲಯ ಹಾಗೂ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲಿಗೂ ನನ್ನ ನಮಸ್ಕಾರ. ಗುರುಜಿ, ಇಂದು ಗುರುವಾರ, ಗುರುಗಳಾಗಿ ನೀವು ಏನೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಇಂದು ಇವತ್ತಿನ ಒಂದು ವಿಶೇಷವಾದಂಥ ದಿವಸ. ನಾನು ಕೆಲವರಿಗೆ ಮನೆಯಲ್ಲಿ ಧೂಪ ಹಾಕೋದು ಹೇಗೆ, ಧೂಪ ದೀಪಗಳಿಂದ ಯಾವ ರೀತಿ ನಮ್ಮ ವಾಸ್ತುದೋಷ, ನಮ್ಮಲ್ಲಿರತಕ್ಕಂಥ ಗ್ರಹ ದೋಷ, ಪ್ರಾರಬ್ಧ ಕರ್ಮ ಮತ್ತು ಮಾಟ ಮಂತ್ರ ಬಾನಾಮತಿ ದೋಷ ನಿವಾರಣೆ ಮಾಡೋದಿಗೆ ಅಂತ ನಾನು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಳೆದ ಸಂಚಿಕೆಯಲ್ಲಿ ದೀಪದಿಂದ ಹೇಗೆ, ಆರತಿ ಮಾಡೋದ್ರಿಂದ ಹೇಗೆ ಕರ್ಮಗಳ ನಿವಾರಣೆ ಮಾಡೋದು ಅಂತ ಹೇಳಿದೆ. ಇವತ್ತು ಧೂಪದಿಂದ ಮತ್ತು ಈ ದರ್ಬೆಯಿಂದ ನಾವು ಯಾವ ರೀತಿ ನಮ್ಮ ಕಷ್ಟ ಕಾಪಣೆಗಳನ್ನು ನೀಗಿಸ್ಕೋಬೋದು, ಒಂದು ಸೌತೆಕಾಯಿ ಮುಖಾಂತರ ನಮ್ಮಲ್ಲಿರತಕ್ಕಂಥ ದರಿದ್ರ ಹೇಗೆ ನಿವಾರಣೆ ಮಾಡ್ಬೋದು, ಒಣಮೆಣಸಿನ್ಕಾಯಿಂದ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬೋದು ಅನ್ನೋ ಒಂದು ಕೆಲವು ತಂತ್ರವಿದ್ಯೆಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾವು ಚೆನ್ನಾಗಿ ವಾಸ್ತು ನೋಡಿಕೊಂಡೇ ಮನೆ ಕಟ್ಟಿರ್ತೀವಿ. ಮನೆ ಕಟ್ಟಿದ್ದೀವಿ, ತುಂಬ ಚೆನ್ನಾಗಿ ವಾಸ್ತುನಲ್ಲಿದೆ. ಆದರೆ ನಮ್ಮ ಜಾತಕದಲ್ಲಿರೋ ದೋಷದಿಂದ ಆ ಮನೆ ನಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ. ಅವಾಗೇನಾಗುತ್ತೆ, ವಾಸ್ತು ದೋಷ ಇರುತ್ತೆ, ಆ ಮನೆಗೆ ಶತ್ರುಕಾಟ ಇರುತ್ತೆ, ಮನಸ್ಸಿಗೆ ಶಾಂತಿ ಇಲ್ಲ, ಶತ್ರುಕಾಟನೂ ಇಲ್ಲ, ಏನೂ ಇಲ್ಲ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ, ಮನಃಶಾಂತಿ ಇಲ್ಲ. ಮತ್ತು ಇದಕ್ಕಿದ್ದಾಗೆ ಆ ಮನೆಗೆ ಯಾರೂ ಬರ್ತಿಲ್ಲ, ಆ ಮನೆಗೆ ಸಂಬಂಧಿಕರು ಬರ್ತಿಲ್ಲ, ಆ ಮನೆಗೆ ಬಂಧು ಬಾಂಧವರು ಬರ್ತಿಲ್ಲ, ಸ್ನೇಹಿತರು ಬರ್ತಿಲ್ಲ. ಆಮೇಲೆ ಏನೋ ಒಂದು ರೀತಿ ಒಂಟಿ ಜೀವನ ಅನ್ನಿಸ್ಬಿಟ್ಟಿರ್ತದೆ. ಹೀಗೆ ಆ ಸ್ಥಳದ ಮಹಿಮೆ ಆಗಿರುತ್ತೆ, ಆ ವಾಸ್ತು ದೋಷ ಆಗಿರುತ್ತೆ. ಆ ಥರ ಸಂದರ್ಭ ಬಂದಾಗ ಮನೆಗಳಲ್ಲಿ ಈ ಧೂಪ ಚಂದನಗಳನ್ನು ಯಾವ ರೀತಿ ನಾವು ಉಪಯೋಗಿಸಿದ್ರೆ, ನಾವು ಯಾವ ಜ್ಯೋತಿಷ ಹತ್ರನೂ ಹೋಗ್ದೇನೆ, ಯಾವ ವಾಸ್ತು ತಜ್ಞರ ಹತ್ರನೂ ಹೋಗ್ದೇನೆ, ಯಾವ ಡಾಕ್ಟರ್ ಹತ್ರನೂ ಹೋಗ್ದೇನೆ ಕೆಲವೊಂದು ಪರಿಹಾರಗಳನ್ನು ನಮ್ಮ ಹಿಂದಿನ ಋಷಿಮುನಿಗಳು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸುವಂಥ ಕೆಲವು ಧೂಪಗಳನ್ನು, ಚಂದನಗಳನ್ನು ಮನೇಲಿ ಉಪಯೋಗಿಸೋದ್ರಿಂದ ಅದೆಂಥ ಕೆಟ್ಟ ವಾಸ್ತು ಆಗಿದ್ರೂ ಕೂಡ, ವಾಸ್ತು ದೋಷ ಇರ್ಬೋದು, ಶತ್ರು ಬಾಧೆ ಇರ್ಬೋದು, ಆ ಮನೆಗೆ ಮನಃಶಾಂತಿ ಇಲ್ಲದೆ ಇರ್ಬೋದು, ಮನೆಗೆ ಅಟ್ರಾಕ್ಷನ್ ಇಲ್ಲದೆ ಇರ್ಬೋದು, ದುಡ್ಡು ಬರುತ್ತೆ ಹಾಗೆ ಖರ್ಚಾಗಿಬಿಡುತ್ತೆ, ರೋಗ ಬಾಧೆ, ಋಣಬಾಧೆ, ಸಾಲಬಾಧೆ ಮತ್ತು ಮಾಟಾಕೂಟಗಳ ಸೋಂಕು ಜಾಸ್ತಿ ಇದೆ ಅಂತೇಳಿ ಕೆಲವರು ಮನೆಯೇ ಮಾರಿಬಿಡ್ತಾರೆ. ಅಥವಾ ಮನೆಯೇ ಖಾಲಿ ಮಾಡಿ ಇನ್ನೊಂದು ಯಾವುದೋ ಬಾಡಿಗೆ ಮನೇಲಿ ಇರ್ತಾರೆ, ಅಥವಾ ಆ ಮನೆಯೇ ಯಾರಿಗೋ ಬಾಡಿಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಈ ಥರ ಪರಿಸ್ಥಿತಿ ಬಂದಾಗ ನನ್ನ ಹತ್ರ ಒಂದು ಕೆಲವು ಸುಲಭವಾದ ಉಪಾಯಗಳಿವೆ. ಅದನ್ನು ದಿನನಿತ್ಯ ನಾವು ಮಾಡಿದ್ದೇ ಆದರೆ, ಅಥವಾ ವಾರಕ್ಕೊಂದ್ಸಲನಾದರೂ ನಾವು ಮಾಡಿದ್ದೇ ಆದರೆ, ಆ ಸ್ಥಳದಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್, ಆ ವಾಸ್ತುಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ನ ಆರಾಮಾಗಿ ತೆಗೆದುಹಾಕಿ ನಮ್ಮ ಇಷ್ಟ ಪ್ರಕಾರ ನಾವು ಜೀವನ ಮಾಡುವಂಥ ಒಂದು ಅವಕಾಶ ಈ ಗಿಡಮೂಲಿಕೆಗಳಲ್ಲಿ ಭಗವಂತ ತುಂಬಿಕೊಟ್ಟಿದ್ದಾನೆ. ಆದರೆ ಇವತ್ತಿನ ದಿವಸ ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಹೀಗಾಗಿ ಏನು ಮಾಡ್ತೀವಿ, ಜಾತಕ ತೊಗೊಂಡು ಓಡೋಗ್ತೀವಿ ಜ್ಯೋತಿಷ್ಯ ಹತ್ರ. ನೋಡಿ, ನಮ್ಮ ಮನಃಶಾಂತಿ ಇಲ್ಲ, ನಮ್ಗೆ ತುಂಬ ಶತ್ರುಕಾಟ, ಪಕ್ಕದ ಮನೆಯೂ ಶತ್ರು, ಹಿಂದ್ಗಡೆ ಮನೆಯೂ ಶತ್ರು, ಮುಂದ್ಗಡೆ ಮನೆಯೂ ಶತ್ರು, ಎಡಭಾಗದಿರೋ ಮನೆಯೂ ಶತ್ರು. ಹೀಗಾಗಿ ನಮ್ಗೆ ಆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲ ಅನಿಸ್ಬಿಟ್ಟಿದೆ ಅಂತ ಹೇಳೋರು ಇದ್ದಾರೆ. ಕೆಲವರಿಗೆ ಅಕ್ಕಪಕ್ಕದವರೆಲ್ಲ ಯಾರು ಶತ್ರು ಇಲ್ಲ, ವ್ಯವಹಾರದಲ್ಲಿ ಶತ್ರು ಇರ್ತಾರೆ, ಆ ಮನೆಗೆ ಹೋದ್ಮೇಲೆ ವ್ಯಾಪಾರದಲ್ಲಿ ಶತ್ರು ಇರ್ತಾರೆ. ಹೀಗೆ ಶತ್ರು ಬಾಧೆ ಆ ಮನೆಗಂತ ಹೋದ್ಮೇಲೆ ಯಾರು ಥರ ಇರ್ಬೋದು. ಅದನ್ನು ಮುದ್ರೆನೂ ಮಾಡಿದೆ, ಮಂತ್ರನೂ ಮಾಡಿದೆ, ಜಪನೂ ಮಾಡಿದೆ, ಯಜ್ಞ ಯಾಗ ಹೋಮಗಳನ್ನು ಮಾಡಿದೆ, ಯಾವ ದೇವಾಲಯಕ್ಕೂ ಹೋಗ್ದೇನೆ, ಯಾವ ಯಾತ್ರೆನೂ ಮಾಡ್ದೇನೆ ಸುಲಭವಾಗಿ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಕೆಲವು ವನಸ್ಪತಿಗಳಿಂದ, ಗಿಡಮೂಲಿಕೆಗಳಿಂದ, ಪ್ರಕೃತಿ ದತ್ತವಾಗಿ ಬರತಕ್ಕಂಥ ಕೆಲವು ಬಳ್ಳಿಗಳು, ಬೇರುಗಳು, ಕಾಂಡಗಳು, ಎಲೆಗಳು, ಬೀಜಗಳಿಂದ ಕೆಲವು ಪದಾರ್ಥಗಳನ್ನು ಮಾಡಿ ಅದನ್ನು ದಿನನಿತ್ಯ ನಾವು ಮನೇಲಿ ಉಪಯೋಗಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಶಕ್ತಿಯಿಂದ ನಮ್ಮಲ್ಲಿರೋ ನೆಗೆಟಿವ್ ವೈಬ್ರೇಷನ್ ತೆಗಿಬೋದು. ಮನಸ್ಸು ಕೂಡ ಶಾಂತಿಯಾಗತ್ತೆ, ದೇಹಕ್ಕೂ ಒಳ್ಳೆಯ ಆರೋಗ್ಯ ಬರುತ್ತೆ, ಮತ್ತು ಮನೆಯಲ್ಲಿರತಕ್ಕಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತೇಳಿ ಶಾಸ್ತ್ರಗಳ ಯುಗಗಳಲ್ಲೂ ಬಂದಿದೆ. ಇದೇನು ಹೊಸದಲ್ಲ, ಇವತ್ತು ನಾವು ಮಾಡ್ತಾ ಇರೋದು. ಯುಗಗಳಲ್ಲೂ ದೇವಾಲಯಗಳಲ್ಲಿ, ಮಂದಿರಗಳಲ್ಲಿ ಮತ್ತು ನಾಟ್ಯ ರಂಗಗಳ ಸಭೆಗ ಸಮಾರಂಭಗಳು ನಡೆಯುವಂಥ ಒಂದು ಸ್ಟೇಜ್ ಮೇಲೆ ಅಲ್ಲೆಲ್ಲ ಹಿಂದಿನ ಕಾಲದಲ್ಲೂ ದೀಪ ಮತ್ತು ಧೂಪಗಳನ್ನು ಮಾಡ್ತಾಯಿದ್ರು. ಸ್ಮಶಾನದಲ್ಲೂ ಕೂಡ ಧೂಪ ಹಾಕಬೇಕು ಅಂತ ಶಾಸ್ತ್ರದಲ್ಲಿದೆ. ನದಿ ತಟ ಅಂದರೆ ನದಿ ದಡದಲ್ಲಿ, ದೇವಾಲಯಗಳಲ್ಲಿ, ನಾಟ್ಯ ಅಂದರೆ ಎಂಟರ್ಟೈನ್ಮೆಂಟ್ ಇರುವಂಥ ಜಾಗದು, ಸಿನಿಮಾ ಥಿಯೇಟ್ರ್ ಆಗಿರ್ಬೋದು,
ರಂಗಮಂದಿರ ಆಗಿರ್ಬೋದು, ನಾಟಕ ಆಡೋ ಸ್ಟೇಜ್ ಇರ್ಬೋದು, ಯಕ್ಷಗಾನ ಮಾಡೋ ಸ್ಥಳ ಇರ್ಬೋದು, ಯಾವುದೇ ಒಂದು ಕಲಾ ಪ್ರಪಂಚದಲ್ಲಿ ಮೊದಲು ಧೂಪ ಹಾಕಿ ಆಗ ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಹೋಗುತ್ತೆ, ಅಲ್ಲಿ ಆರತಿ ಮಾಡಿ ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಹೋಗುತ್ತೆ ಅಂತ ಶಾಸ್ತ್ರದಲ್ಲಿದೆ. ಆದ್ದರಿಂದ ಆ ವನಸ್ಪತಿಯಲ್ಲಿ ಬರತಕ್ಕಂಥ ಸ್ಮೆಲ್, ಸುಗಂಧ, ಪ್ರಕೃತಿನ ಎಕಾಲಜಿ, ಆ ಪ್ರಕೃತಿನ ಕ್ಲೀನ್ ಮಾಡಿ ಆ ಪ್ರಕೃತಿಯಲ್ಲಿರ್ತಕ್ಕಂಥ ವೈರಸ್ಸು, ಬ್ಯಾಕ್ಟೀರಿಯಾ, ಅದರಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಸ್ನೆಲ್ಲ ಆ ಸ್ಮೋಕ್ ಹೀರಿ ಸಕ್ ಮಾಡಿ ಆ ಹೊಗೆ ಹೀರ್ಕೊಂಡು ನಮಗೆ ಪವಿತ್ರವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಳ್ಳುತ್ತಂತೆ ಈ ಪ್ರಕೃತಿ ಬೆಳೆದಿರ್ತಕ್ಕಂಥ ಕೆಲವು ಗಿಡಮೂಲಿಕೆಗಳು. ಹೀಗೆ ನಾನು ಇವತ್ತಿನ ದಿವಸ ನಿಮಗೆ ಕೆಲವು ಧೂಪಗಳನ್ನು ಮನೇಲಿ ಹೇಗೆ ಹಾಕಬೇಕು, ಧೂಪ ಹಾಕೋದನ್ನ ಏನು ಲಾಭ ಅಂತ ಕೆಲವೊಂದು ವನಸ್ಪತಿಗಳನ್ನು ತೋರಿಸ್ತೀನಿ ನೋಡಿ. ಇದೊಂದು ಗುಗ್ಗುಳ ಧೂಪ ಅಂತ ಕರೀತಾರೆ. ಈ ಒಂದು ಗುಗ್ಗುಳದಲ್ಲಿ ಮಾಡಿರುವಂಥ ಒಂದು ಧೂಪ, ಇದಕ್ಕೆ ಸಾಂಬ್ರಾಣಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸುಮಾರು ಒಂದು 5-6 ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು ತುಂಡು, ಇಷ್ಟೇಷ್ಟು ಒಂದು ತುಂಡನ್ನು ದಿನನಿತ್ಯ ನಮ್ಮ ಮನೆಯಲ್ಲಿ ಅಥವಾ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ, ಚಂದ್ರಗ್ರಹಣ, ಸೂರ್ಯಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಈ ಗುಗ್ಗುಳ ಧೂಪವನ್ನು ಕೆಂಡದಲ್ಲಿ ಒಂದೇ ಒಂಚೂರು ಹಾಕಿಬಿಟ್ರೆ ಸಾಕು. ಆ ಧೂಪದ ಬರುವಂಥ ಹೊಗೆ ಇದೆಯಲ್ಲ, ಈ ಆಯುರ್ವೇದದಿಂದ ಬರುವಂಥ ಹೊಗೆ, ಆ ಭಸ್ಮ ಮತ್ತು ಧೂಮ ಅಂದರೆ ಸಂಸ್ಕೃತದಲ್ಲಿ ಹೊಗೆಗೆ ಧೂಮ ಅಂತಾರೆ. ಆ ಧೂಮ ಏನು ಮಾಡುತ್ತೆ, ಮನೆಗೆ ಶತ್ರುಬಾಧೆ ಇದು ನಿವಾರಣೆ ಮಾಡುತ್ತಂತೆ. ಇದಕ್ಕೆ ಅದೊಂದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಆದ್ದರಿಂದ ಮನೆಯಲ್ಲಿ ಈ ಗುಗ್ಗುಳ ಧೂಪವನ್ನು ಯಾರು ಶನಿವಾರ ದಿವಸ ಮನೇಲಿ ಹಚ್ಚುತ್ತಾರೋ ಆ ಮನೆಗೆ ಶತ್ರುಬಾಧೆನೇ ಇರೋದಿಲ್ಲವಂತೆ. ಅಕಸ್ಮಾತ್ ಶತ್ರು ಬಂದರೂ ಕೂಡ ಆ ಸ್ಮೆಲ್ಲಿಂದ ಗೋಡೆಗಳು ಈ ಸ್ಮೆಲ್ ಹೋಗಿ ಅಂಟ್ಕೊಳ್ಳುತ್ತಂತೆ. ಆ ಹೊಗೆ, ಆ ಒಂದು ಆಕರ್ಷಣೆಯಿಂದ ಎಂಥ ಶತ್ರು ಕೂಡ ಮಿತ್ರತ್ವವನ್ನು ಬಯಸ್ತಾನಂತೆ. ಮಿತ್ರತ್ವ ಅಂದರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅನ್ನೋದು ಬರುತ್ತೆ. ಈ ಗುಗ್ಗುಳ ದ್ವೀಪ ಭಾಳ ವಿಶೇಷವಾದಂಥದ್ದು. ಇದರ ಪ್ರತಿನಿತ್ಯ ಅಥವಾ ನಾವು ಹುಣ್ಣಿಮೆ ಅಮಾವಾಸ್ಯೆ ಸಹ ಮನೆ ಧೂಪ ಹಾಕೋದ್ರಿಂದ ಭಾಳ ವಿಶೇಷವಾಗಿ ಶತ್ರು ಕಾಟ ನಿವಾರಣೆ ಆಗುತ್ತೆ ಅಂತ ಈ ಗುಗ್ಗುಳ ಧೂಪದಲ್ಲಿ ಒಂದು ವಿಶೇಷವಾದ ಶಕ್ತಿನ ಇಟ್ಟಿದ್ದಾರೆ. ಹಾಗೆ ಇನ್ನೊಂದು ಸಾಂಬ್ರಾಣಿ ಧೂಪ ಅಂತೇಳಿ, ಎಲ್ಲರೂ ಸಾಂಬ್ರಾಣಿ ಹಾಕ್ತೀವಿ ನಾವು ಮನೆಯಲ್ಲಿ. ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ಏನೆಲ್ಲ ನಿವಾರಣೆ ಆಗುತ್ತೆ ಅಂದರೆ ವಾಸ್ತು ಶಾಂತಿ ಆಗುತ್ತೆ. ವಾಸ್ತು ಶಾಂತಿ ಮಾಡೋದು ಏಕೈಕ ವಸ್ತು ಅಂದರೆ ಜಗತ್ತಿನಲ್ಲಿ ಈ ಸಾಂಬ್ರಾಣಿ ಧೂಪ ಒಂದೇ. ಅದರಿಂದ ಮನೆಯಲ್ಲಿ ಏನೇ ವಾಸ್ತು ಇದ್ರೂ ಕೂಡ ನಿವಾರಣೆ ಮಾಡುತ್ತೆ. ಮನೇಲಿ ತಿಗಣೆ, ನೊಣಗಳು, ಜಿರ್ಲೆಗಳು, ಕಪ್ಪೆಗಳು, ಹಲ್ಲಿಗಳು ಮನೇಲಿ ಜಾಸ್ತಿ ಇದ್ದರೆ ಇದನ್ನು ಯಾವತ್ತಾರು ಹುಣ್ಣಿಮೆ ಅಮಾವಾಸ್ಯೆ ಅಥವಾ ಶನಿವಾರ ಅಥವಾ ದಿನನಿತ್ಯ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಸಾಂಬ್ರಾಣಿ ಆ ಹೊಗೆಗೆ ಎಲ್ಲ ಮನೆ ಬಿಟ್ಟು ಹೊಟ್ಟೋಗುತ್ತಂತೆ. ಆದ್ದರಿಂದ ಈ ಸಾಂಬ್ರಾಣಿ ಧೂಪ ವಾಸ್ತು ದೋಷ ನಿವಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಮನೆಯಲ್ಲಿ ಶತ್ರು ಬಾಧೆ ಇದ್ದಲ್ಲಿ ಅಥವಾ ವಾಸ್ತು ದೋಷಗಳು ಏನಾದರೂ ಇದ್ದಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಧೂಪವನ್ನ ಅರ್ಪಿಸಬೇಕು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಿದ್ರು. ಯಾಕಾಗಿ ಹೀಗೆ, ಅದರಲ್ಲಿರುವಂತಹ ವೈಶಿಷ್ಟ್ಯತೆ ಏನು ಅನ್ನೋದನ್ನ ತಿಳಿಯೋಣ. ಗುರುಜಿ ಹೇಳ್ತಿದ್ರಿ, ಈ ರೀತಿಯಾದಂತಹ ಸಾಂಬ್ರಾಣಿಯನ್ನ ಪ್ರತಿನಿತ್ಯವೂ ನಾವು ಮನೆಯಲ್ಲಿ ಹಾಕೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ ಇವೆಲ್ಲವೂ ದೂರ ಆಗುತ್ತೆ ಅಂತ. ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಇನ್ನೊಂದು ಧೂಪ ಇದೆ, ಹರಿದಾಳ ಧೂಪ ಅಂತೇಳಿ. ಇದು ಹಳದಿ ಕಲರ್ ಇರುತ್ತೆ, ಹರಿದಾಳ್ ಅಂತೇಳಿ. ನೋಡಿ, ಇದು ಒಂದೇ ಒಂದು ಪೀಸ್ನ ಕೆಂಡದೊಳಗೆ ಹಾಕಿಬಿಟ್ರೆ ಮನೆಯಲ್ಲಿ ಇದ್ರ ಬರುವಂಥ ಒಂದು ಧೂಮ ಅಂದರೆ ಹೊಗೆ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಯಾವ ದೇಹಕ್ಕೂ ಹೋಗಲ್ವಂತೆ, ಯಾವ ಗೋಡೆಗೂ ಹೋಗುವಂತೆ. ಚಕ್ಕಂತ ಮೂಗು, ಕಿವಿ ಮತ್ತು ಬಾಯಿ ಮುಖಾಂತರ ಈ ಹೊಗೆ ಏನಾಗುತ್ತೆ, ಹೋಗಿ ಬ್ರೈನ್ನಲ್ಲಿ ನ್ಯೂರಾನ್ಸ್ ಮೇಲೆ ಡಿಪಾಸಿಟ್ ಆಗಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಫಾಸ್ಟಾಗಿ ಪ್ರೊಡ್ಯೂಸ್ ಮಾಡುತ್ತೆ. 5 ರಕ್ತನಾಳಗಳು ಬ್ರೈನಲ್ಲಿ ಏನಿದೆಯೋ, ಸಿಗ್ಮಾಯ್ಡ್ ಸೈನಸ್, ಸ್ಟ್ರೈಟ್ ಸೈನಸ್, ಮತ್ತು ಸುಪೀರಿಯರ್ ಸೆಗೆಟಿಲ್ ಸೈನಸ್, ಇನ್ಫೀರಿಯರ್ ಸೆಗೆಟಿಲ್ ಸೈನಸ್, ಕಾರ್ನೆವಾರ್ ಸೈನಸ್ ಅಂತ ಈ 5 ರಕ್ತನಾಳಗಳು ಏನಿದೆಯೋ ಅದಕ್ಕೆ ಹೋಗಿ ಇದು ಹೋದಾಗ ಈ ಹೊಗೆ ಮೂಗಿನ ಮೂಕ, ಕಿವಿ ಮೂಕ ಅಂತ ಹೋದಾಗ ರಕ್ತನಾಳ ಸರಾಗವಾಗಿ ಹರಿದು ಆಮ್ಲಜನಕವನ್ನು, ಆಕ್ಸಿಜನ್ನ ಬ್ರೈನ್ಗೆ ಸಪ್ಲೈ ಮಾಡುತ್ತಂತೆ ಸಕಾಲಕ್ಕೆ. ಆಗ ಮನಸ್ಸು ಶಾಂತಿ ಇರ್ತಂತೆ. ಕೋಪ, ಸಂಕಟ ಮತ್ತು ಒಂಥರ ತಲೆ ಸುತ್ತು ಬರೋದು ಏನು ಅಂದರೆ ಮನಸ್ಸನ್ನು ಶಾಂತಿ ಮಾಡಿಬಿಡುತ್ತೆ. ಒಂದೇ ಮಾತಲ್ಲಿ ಹೇಳೋದಾದರೆ ಇದು ಹರಿದಾಳ ಧೂಪ ಮನಸ್ಸನ್ನು ಶಾಂತಿ ಮಾಡುವಂಥ ವಿಶೇಷವಾದಂಥ ಧೂಪ. ಇದು ಮಂಗಳವಾರ, ಶುಕ್ರವಾರ ದಿವಸ ಮನೆಯಲ್ಲಿ ಹಾಕೋದ್ರಿಂದ, ಕೆಂಡದಲ್ಲಿ ಹಾಕೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಯಾವ ಮನೇಲಿ ಇರೋ ಎಲ್ಲ ಮೆಂಬರ್ಸ್ಗೂ ಮನಸ್ಸು ಶಾಂತಿ ಸಿಕ್ತೋ ಅದು ಎಂಥ ಕೆಟ್ಟ ವಾಸ್ತು ಇದ್ರೂ ಚೆನ್ನಾಗಿದೆ ಬಿಡ್ತಾರೆ. ಅದರಿಂದ ಹರಿದಾಳ ಧೂಪ ಭಾಳ ವಿಶೇಷವಾದದ್ದು, ಮನಃಶಾಂತಿಗೆ ಮಾತ್ರ ಇದು. ಹಾಗೆ ದಶಾಂಗ ಧೂಪ ಅಂತೇಳಿ ಇನ್ನೊಂದು ಧೂಪ ಇದೆ, ದಶಾಂಗ ಧೂಪ ಅಂತೇಳಿ. ಇದರಲ್ಲಿ 10 ದಶ ಅಂದರೆ 10 ಬೇರುಗಳನ್ನು, 10 ಆಯುರ್ವೇದ ಐಟಮ್ಸನ್ನು ಇದರಲ್ಲಿ ಹಾಕಿ ಮಾಡ್ತಾರೆ. ದಶಾಂಗ ಧೂಪ ಯಾರಿಗೂ ಗುಗ್ಗಿಳ ಧೂಪ
ಸಾಂಬ್ರಾಣಿ ಧೂಪ, ಹರಿದಾಳ್ ಧೂಪ ಹಾಕೋಕ್ಕಾಗಲ್ವೋ, ಈ ದಶಾಂಗ ಧೂಪವನ್ನು ಇದನ್ನು ಭಾಳ ವಿಶೇಷವಾಗಿ ಮಾಡಿರ್ತಾರೆ. ಇದನ್ನು ಮನೇಲಿ ಹಾಕೋದ್ರಿಂದ 10 ದಿಕ್ಕುಗಳಿಂದ ಬರುವಂಥ ಶತ್ರು ಕಾಟ, ಶತ್ರುಪೀಡ, ರೋಗ ಬಾಧೆ, ನೆಗೆಟಿವ್ ವೈಬ್ರೇಷನ್ಸ್ ಏನಾದ್ರು ಮನೇಲಿದ್ದರೆ, ವಾಸ್ತು ದೋಷ ಏನಾದ್ರು ತೊಂದರೆಗಳಿದ್ರೆ ಅದನ್ನೆಲ್ಲ ತೆಗೀತೆ. ಇದು ಹೈಯೆಸ್ಟ್ ಪವರ್ಫುಲ್ ಧೂಪ ಇದು. ಇದರಲ್ಲಿ ಏನೇನು ಹಾಕಿರ್ತಾರೆ ಅಂದರೆ ಸಾಂಬ್ರಾಣಿ ಮಿಕ್ಸ್ ಮಾಡಿರ್ತಾರೆ, ಇದ್ರ ಜೊತೆಗೆ ಶ್ರೀಗಂಧ ಕೂಡ ಹಾಕಿರ್ತಾರೆ. ಇದರಲ್ಲಿ ಶ್ರೀಗಂಧದ ಜೊತೆಗೆ ಚಂಗಲಕೋಷ್ಟ ಅಂತೇಳಿ ಇನ್ನೊಂದು ವಸ್ತು ಬೇರೆ ಇದೆ. ಇದರಲ್ಲಿ ಎಲ್ಲ ಪುಡಿ ಮಾಡಿಬಿಟ್ಟೋದ್ರಿಂದ ತೋರ್ಸೋಕ್ಕಾಗೋದಿಲ್ಲ. ಗುಗ್ಗುಳ ಹಾಕಿದ್ದಾರೆ ಇದರಲ್ಲಿ, ಗುಗ್ಗುಳ ಮತ್ತು ಯಾಲಕ್ಕಿ ಕಾಯಿ ಕೂಡ ಹಾಕಿದ್ದಾರೆ. ಯಾಲಕ್ಕಿ ಕಾಯಿ ಬೀಜ, ಯಾಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕಿದ್ದಾರೆ, ಯಾಲಕ್ಕಿ. ಆಮೇಲೆ ಕೃಷ್ಣ ಅಗರು, ದೇವದಾರು, ಹೀಗೆ ಹಾಲ್ಮಡ್ಡಿ, ಜಟಾಮಸಿ ಮತ್ತು ಬಚೋರ ಅಂಥೇಳಿ ಈ 10 ಐಟಮ್ಸನ್ನು ಇದರೊಳಗೆ ಹಾಕಿದ್ದಾರೆ. ಹೀಗೆ ಈ ರೀತಿ ಇದರಲ್ಲಿದೆ, ಈ 10 ಐಟಮ್ಸ್ ಇದೆ. ಇದನ್ನು ಒಂದೇ ಒಂದು ಚೂರು ಇಷ್ಟು ಮುಕುಳ ಮುದ್ರೆಯಲ್ಲಿ ತೆಗೆದು ಕೆಂಡದ ಮೇಲೆ ಹಾಕ್ಬಿಟ್ರೆ ಇದರಲ್ಲಿ ಬರುವಂಥ ಒಂದು ಹೊಗೆ ಇದೆಲ್ಲ ಇದು ಶೀತ, ಕಫ, ಕೆಮ್ಮು ಎಲ್ಲ ರೋಗ ನಿವಾರಣೆ ಆಗಿಬಿಡುತ್ತೆ. ಅಷ್ಟು ವಿಶೇಷವಾದದ್ದು ಈ ದಶಾಂಗ ಧೂಪ. ಆದರೆ ಈ ದಶಾಂಗ ಧೂಪ ಮನೇಲಿ ಹಾಕುವಾಗ ಯಾರಿಗ ದಮ್ ರೋಗ ಇದ್ದರೆ ಇದು ಹಾಕೋಂಗಿಲ್ಲ. ಯಾಕೆಂದರೆ ಹೊಗೆಗೆ ಏನಾಗುತ್ತೆ, ಅವ್ರಿಗೆ ದಮ್ ರೋಗ ಬಂದುಬಿಡುತ್ತೆ, ವೀಸಿಂಗ್ ಬಂದುಬಿಡುತ್ತೆ. ಅದರಿಂದ ಒಂದು ವಿಶೇಷ ಸೂಚನೆ ಅಂದರೆ ಯಾರ ಮೇಲೆ ಅಸ್ತಮ ಇದೆಯೋ, ಹೊಗೆ ಆಗಲ್ವೋ, ಹೊಗೆ ಅಲರ್ಜಿ ಇರುತ್ತೋ ಅಂಥವ್ರು ಹಾಕೋಂಗಿಲ್ಲ. ಅದು ಅವ್ರ ಹೆಸರು ಹೇಳ್ಬೇಕು, ದೇವಸ್ಥಾನದಲ್ಲೋ ಅಥವಾ ಹೊರಗಡೆನೋ ಹಿತ್ತಲಲ್ಲೋ ವರಾಣದಲ್ಲೋ ಎಲ್ಲೋ ಹಾಕ್ಕೊಂಡ್ರೆ ಆ ಸ್ಮೆಲ್ಲೇ ಸಾಕಂತೆ. ನೀವು ಯಾರು ಹಾಕಿರ್ತಾರೋ ಅದೇ ಗಾಳಿಲಿ ಬೀಸ್ಕೊಂಡು ನಮ್ಮ ಮನೆಗೆ ಬರುತ್ತಂತೆ. ಇದೊಂಚೂರು ಯಾರು ನಿದ್ದೆ ಬರಲ್ವೋ ದಶಾಂಗ ಧೂಪ ಹಾಕಿಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತಂತೆ ಮನೆಯಲ್ಲಿ. ಮತ್ತು ಇದಕ್ಕಿದ್ದಾಗೆ ಆಕಳಕ್ಕೆ, ಇದಕ್ಕಿದ್ದಾಗೆ ಸೋಮಾರಿತನ ಇದ್ದರೆ ದಶಾಂಗ ಧೂಪ ಮನೇಲಿ ಹಾಕ್ತಾಯಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ, ನೆಗೆಟಿವ್ ವೈಬ್ರೇಷನ್. ಮತ್ತು ಕೆಂಡ ಹಾಕೋದು ಹೆಂಗೆ, ನಮ್ಮನೇಲಿ ಕೆಂಡ ಇಲ್ಲ ಅಂದರೆ ತೆಂಗಿನಕಾಯಿ ಚಿಪ್ನ ಹೊಡೆದ್ಬಿಟ್ಟು ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಅದನ್ನು ಕಾಯಿಸ್ಬಿಟ್ಟು ಅದಕ್ಕೆ ಹಾಕಿದ್ರೆ ಕೆಂಡ ಆಗುತ್ತೆ. ಇವತ್ತಿನ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಬೆಂಗಳೂರು ಮತ್ತು ಬಾಂಬೆ, ಈ ಥರ ಕಲ್ಕತ್ತಾ ದೊಡ್ಡ ದೊಡ್ಡ ಸಿಕ್ಕಲ್ಲಿ ಕೆಂಡ ಸಿಗೋದಿಲ್ಲ. ಹಾಗಾಗಿ ಇವಾಗ ಯಾರು ಸೌದೆ ಹಾಕಿ ಅಡುಗೆ ಮಾಡೋದಿಲ್ಲ, ಎಲ್ಲ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡೋದ್ರಿಂದ ಕೆಂಡದ ಅಭಾವ ಇದೆ, ಕೊರತೆ ಇದೆ. ಅದರಿಂದ ತೆಂಗಿನಕಾಯಿ ತುರಿದಾದ್ಮೇಲೆ ಆ ಕರಟ ಇದೆಯಲ್ಲ ಅದು ಚೆನ್ನಾಗಿ ಪೀಸ್ ಮಾಡಿಬಿಟ್ಟು ಅದಕ್ಕೊಂಚೂರು ಬೆಂಕಿ ಹಾಕಿ ಕತ್ತಿಸ್ಬಿಟ್ರೆ ಕೆಂಡ ಆಗುತ್ತೆ. ಅದಕ್ಕೊಂಚೂರು ಹಾಕಿಬಿಟ್ರೆ ಇದು ದಶಾಂಗ ಧೂಪ ಭಾಳ ಪವರ್ಫುಲ್. ಇದು ಹಾಕಿದ ತಕ್ಷಣ ಮಳೆ ಸೊಳ್ಳೆಗಳು ಬರೋದಿಲ್ಲ ಮನೆಗೆ. ಅದೆಂಥ ಕೆಟ್ಟ ಜಾಗದಲ್ಲಿ ಇರಲಿ ಮನೆ, ಸೊಳ್ಳೆಗಳು ಬರೋದಿಲ್ಲ, ನೆಗೆಟಿವ್ ವೈಬ್ರೇಷನ್ಸ್ ಬರೋದಿಲ್ಲ. ಆಮೇಲೆ ಮನೆ ಹಾವು ಚೇಳುಗಳು ಪ್ರವೇಶ ಮಾಡೋದಿಲ್ಲ ದಶಾಂಗದಲ್ಲಿ. ಈ ಒಂದು ದಶಾಂಗ ಧೂಪವನ್ನು ನಮ್ಮ ಕರ್ನಾಟಕದಲ್ಲಿ ಒಬ್ಬ ವಿಶೇಷವಾದ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರಿಗೆ 26 ಬೆರಳಿದೆ. ರಮೇಶ್ ಅಬ್ಬಿಗೆರೆ ಅಂತೇಳಿ ತುಮಕೂರು ಕೊರಟಗೆರೆ ಅಂತಿದೆ. ಅವರು ಇದನ್ನು ಭಾಳ ಶಾಸ್ತ್ರೋಕ್ತವಾಗಿ ಒಳ್ಳೆ ಲಗ್ನ ಮುಹೂರ್ತ ಶುಭ ದಿವಸದಲ್ಲಿ ಇದನ್ನು ತಯಾರು ಮಾಡ್ತಾರೆ. ಆ ರಮೇಶ್ ಅಬ್ಬಿಗೆರೆ ಅನ್ನೋ ಒಬ್ಬ ವಾಸ್ತು ತಜ್ಞರು, ಆಸ್ಟ್ರಾಲಜಿಸ್ಟ್. ಅದರದ್ದೇ ಆದಂಥ ಒಂದು ಪವರ್ ಅದು ತುಂಬಿ ಇದನ್ನು ಭಾಳ ವಿಶೇಷವಾಗಿ ದಶಾಂಗ ಧೂಪವನ್ನು ಮಾಡಿ ಎಷ್ಟೋ ಜನಗಳ ಆರೋಗ್ಯ ಕೂಡ ಧೂಪ ದೀಪದಲ್ಲಿ ನಿವಾರಣೆ ಆಗುವಂಥ ಒಂದು ಸರ್ವಿಸನ್ನು ಮಾಡ್ತಿದ್ದಾರೆ ಆ ರಮೇಶ್ ಅಬ್ಬಿಗರವರು. ಆ ಒಂದು ವಿಶೇಷವಾದ ದಶಾಂಗ ಧೂಪ ಯಾರಿಗೆ ಪ್ಯಾರಾಲಿಸಿಸ್ ಬಂದಿರುತ್ತೋ, ಪ್ಯಾರಾಲಿಸಿಸ್ ಅಂದರೆ ಲಕ್ವ, ಈ ಹೊಗೆ ಕುಡಿಯೋದ್ರಿಂದ ನರಗಳಿರಿದಂಥ ವೀಕ್ನೆಸ್ಸು ಸ್ಟ್ರೆಂತ್ ಆಗ್ತಾ ಬರ್ತದೆ ಈ ದಶಾಂಗ ಧೂಪ. ಅದಕ್ಕೆ ಅಟ್ಲೀಸ್ಟ್ ತಿಂಗಳಿಗೊಂದ್ಸಲಾರು ಮನೇಲಿ ಓದೋ ಮಕ್ಕಳಿರೋ ಜಾಗದಲ್ಲಿ, ಯಾವ ಮಕ್ಕಳು ಓದ್ತಾರೋ, ಯಾವ ಮಕ್ಕಳು ಕಾಲೇಜ್ಗಳು ಹೋಗ್ತಿರ್ತಾರೋ ಅಂತ ದಶಾಂಗ ಧೂಪ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆದರೂ ಹಾಕಬೇಕಂತೆ. ಒಟ್ಟಿರೋ ಹುಳುಗಳು ಈ ಹೊಗೆಗೆ ಸತ್ತೋಗುತ್ತಂತೆ ನೋಡಿ. ಅದರಿಂದ ಈ ವಿಶೇಷವಾದಂಥ ಈ ದಶಾಂಗ ಧೂಪವನ್ನು ಯಾರು ಮನೆಯಲ್ಲಿ ಉಣ್ಮೆ, ಅಮಾವಾಸ್ಯೆ, ಪ್ರದೋಷ ಕಾಲ, ಗ್ರಹಣ ಕಾಲದಲ್ಲಿ ಇದು ಯಾವುದೂ ಮಾಡೋಕ್ಕಾಗಲಿ ಅಂದರೆ ಹೋಮ ಮಾಡುವಾಗಲೇ ಇದೊಂಚೂರು ಹಾಕ್ಬಿಟ್ರೆ ಸಾಕು, ನಮ್ಮ ಇಡೀ ವಾತಾವರಣ ಎಕಾಲಜಿನ ಕ್ಲೀನ್ ಮಾಡುತ್ತಂತೆ. ಇದೆಲ್ಲ ಒಂದು ವೆರೈಟಿ ಆಯಿತು ಧೂಪಗಳಲ್ಲಿ. ಇದು ಅರೆ ನಮ್ಗೆ ಧೂಪ ಹಾಕೋಕ್ಕಾಗಲ್ಲಪ್ಪ, ನಮ್ಗೆ ತುಂಬ ತೊಂದರೆ ಇದೆ ಅಂದರೆ ಚಂದನಗಳನ್ನು ಯೂಸ್ ಮಾಡಬೇಕಂತೆ. ನೋಡಿ ಈ ಚಂದನ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಈ ಲಕ್ಷ್ಮಿ ಪ್ರಾಪ್ತಿಗೋಸ್ಕರ. ಇದೊಂದು ಚೂರು ನೀರೆಲ್ಲ ಕಲಿಸ್ಬಿಟ್ಟು ನಮ್ಮ ಶರೀರಕ್ಕೆ ಧಾರಣೆ ಮಾಡಿಬಿಟ್ರೆ, ಕತ್ತು ಇಲ್ಲ ಮೈಗೆ ಹಂಚ್ಕೊಳ್ಬಿಟ್ರೆ ನಮ್ಮಲ್ಲಿ ಋಣಬಾಧೆ ಇರೋದಿಲ್ಲ, ಧನ ಹಾನಿ ಆಗೋದಿಲ್ವಂತೆ. ಅದರಿಂದ ಲಕ್ಷ್ಮೀ ಪ್ರಾಪ್ತಿಯಾಗಿ ಈ ಒಂದು ಚಂದನ, ಇದಕ್ಕೆ ರಕ್ತ ಚಂದನ ಅಂತಾರೆ. ಇದಕ್ಕೆ ಯಾರು ಇದನ್ನು ದಿನನಿತ್ಯ ಧಾರಣೆ ಮಾಡ್ತಾರೋ ಅಥವಾ ಇದನ್ನು ಹಚ್ಚಿದ್ದು ನೀರು ಮಿಕ್ಸ್ ಮಾಡಿ ದೇವ್ರಿಗೆ ಹಚ್ಚಿಬಿಟ್ರೆ, ಲಕ್ಷ್ಮಿ ಸ್ತ್ರೀ ದೇವತೆಗಳಿಗೆ, ಲಕ್ಷ್ಮಿ ಅಥವಾ ಪಾರ್ವತಿ, ಸರಸ್ವತಿ ಇಂಥವ್ರಿಗೆ ಚಂದನ ಹಚ್ಚಿಬಿಟ್ರೆ ಆ ಮನೆಯಲ್ಲಿ ಲಕ್ಷ್ಮಿ ಆವಾಹನೆ ಆಗುತ್ತೆ, ಅನ್ನದಾನಗಳು ಜಾಸ್ತಿ ಆಗುತ್ತೆ ಆ ಮನೆಯಲ್ಲಿ. ಹೀಗೆ ಚಂದನ ಹಲವಾರು ಚಂದನಗಳು ಮಾಡ್ತೀವಿ. ಇದು ಕೂಡ ಆಯುರ್ವೇದ ಬೇರೆ ಮತ್ತು ಕೊಂಬೆಗಳ ಎಲೆಗಳಿಂದ ಮಿಕ್ಸ್ ಮಾಡುವಂಥದ್ದು. ಇನ್ನೊಂದು ಚಂದನ ಇದೆ, ಅಗಿಲುಗಂಧ ಅಂಥೇಳಿ. ಇದು ಕೂಡ ನಾವೇನೋ ಕೋರ್ಟು ಕಚೇರಿ, ಪೊಲೀಸು, ಈ ರೌಡಿಸಮ್ಗೆ ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಕೋರ್ಟು ಕೇಸು, ಪೊಲೀಸ್ ಕೇಸ್ಗಳು, ಅಪರಾಧಗಳಿದ್ದರೆ ನಮ್ಮೇಲೆ ಇದ್ದರೆ ಇದನ್ನು ಹಚ್ಕೊಂಡು ಹೋಗ್ಬಿಟ್ರೆ ಅದೆಲ್ಲ ನಮ್ಗೆ ತಾಕೋದಿಲ್ವಂತೆ.
ಆದ್ದರಿಂದ ಇದನ್ನು ಹೆಚ್ಚೆಚ್ಚಿಗೆ ಗಂಧದ ಏನಿದೆ ಮಾಹಿತಿ ಅಂತ ನಾನು ಹೋಗ್ತೀನಿ ಮುಂದೆ ಹಂಚ್ಕೊಳ್ತೀನಿ. ಪೂಜಾ ಕೈಂಕರ್ಯಗಳಲ್ಲಿ ಬಳಸಲಾಗುವಂತಹ ಚಂದನದ ಕುರಿತಾಗಿ ಮಾಹಿತಿಯನ್ನ ಗುರುಜಿಯವರು ತಿಳಿಸ್ಕೊಡ್ತಿದ್ರು. ಬನ್ನಿ ಈ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಈ ಚಂದನದಲ್ಲಿ ಬಹಳ ವಿಶೇಷ, ಯಾರಿಗೆ ವಿದ್ಯೆ ಹತ್ತೋದಿಲ್ವೋ, ಓದಲು ಆಸಕ್ತಿ ಕಮ್ಮಿ ಇರುತ್ತೋ ಅಂಥವ್ರು ಇದನ್ನು ಹಣೆಗೆ ಹಚ್ಕೊಂಡು ಕೂತ್ಕೊಂಡ್ರೆ ಓದೋ ಆಸಕ್ತಿ ಜಾಸ್ತಿ ಆಗುತ್ತೆ. ಶತ್ರುಕಾಟ, ಗಂಡ ಹೆಂಡ್ರಲ್ಲಿ ವೈಮನಸ್ಸಿದ್ರೆ ಚಂದನ ಇಬ್ಬರು ಧಾರಣೆ ಮಾಡಿದ್ರೆ, ಅಥವಾ ಮನೇಲಿ ಯಾವುದಾದ್ರು ದೇವರುಗಳಿಗೆ ದಿನ ಚಂದನ ಅರ್ಪಣೆ ಮಾಡ್ತಿದ್ರೆ ಮನೆ ವೈಮನಸ್ಸು ನಿವಾರಣೆ ಆಗುತ್ತೆ. ಓದೋ ಮಕ್ಕಳು ಓದೋಕ್ಕೆ ಶುರು ಮಾಡ್ತಾರೆ. ಶತ್ರುಕಾಟ, ಮನೆ ಆಕರ್ಷಣೆ, ಮೋಹನೆ ಇವೆಲ್ಲ ಶುರುವಾಗುತ್ತೆ ಈ ಚಂದನ. ಈ ಚಂದನ ಇನ್ನೊಂದು ವೆರೈಟಿ ಚಂದನ ಇದೆ. ಅದೇನೆಂದರೆ ಈ ನವರತ್ನಗಳಿಂದ ಮಾಡಿರುವಂಥ ಒಂದು ವಿಶೇಷವಾದಂಥ ಚಂದನ. ಇದು ಭಾಳ ತುಂಬ ಕಾಸ್ಟ್ಲಿ. ಇದನ್ನು ಸುಮ್ಮನೆ ನಾವು ಹೊರಗೆ ಹೋಗುವಾಗ ಹಿಂಗೆ ಮೈಗೆ ಅಥವಾ ನಮ್ಮ ಯಾವ್ದಾದ್ರು ಒಂದು ಜಾಗ ಈ ರೀತಿ ಸ್ಪರ್ಶ ಮಾಡ್ಕೊಂಬಿಟ್ರೆ, ಹಚ್ಕೊಂಬಿಟ್ಟು ಹೋದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಬೆವರು ಇದ್ರಿಗೆ ರಿಯಾಕ್ಟ್ ಆದಾಗ, ನಮ್ಮ ಶರೀರದಲ್ಲಿ ಬಂದಂಥ ಬೆವರು ಈ ಗಂಧದ ಮೇಲೆ ರಿಯಾಕ್ಟ್ ಆದಾಗ ಸುಗಂಧವಾದಂಥ ಪರಿಮಳ ಬರುತ್ತೆ. ಆಗ ಎಂಥ ಶತ್ರು ಕೂಡ ನಮ್ಮನ್ನು ಪ್ರೀತಿಸಬೇಕು, ಮೋಹಿಸಬೇಕು, ಲವ್ ಮಾಡಬೇಕು ಅಂತ ಅನಿಸುತ್ತೆ. ಅದರಿಂದ ಆಕರ್ಷಣೆ ಮಾಡುವಂಥ ಈ ಚಂದನ, ಅದರಿಂದ ನವರತ್ನಗಳಿಂದ ಮಾಡಿರ್ತಾರೆ ಈ ಒಂದು ಚಂದನ. ಹೀಗೆ ಚಂದನಗಳನ್ನು ನಾವು ದಿನನಿತ್ಯ ಶರೀರಕ್ಕೆ ಸ್ಪರ್ಶ ಮಾಡೋದ್ರಿಂದ, ಹಚ್ಕೊಳ್ಳೋದ್ರಿಂದ, ಧೂಪಗಳನ್ನು ಮನೇಲಿ ಹಾಕೋದ್ರಿಂದ ನಮ್ಮಲ್ಲಿ ಶತ್ರುಕಾಟ, ವಾಮಾಚಾರ, ಬಾನಾಮತಿ, ಮಂತ್ರ ತಂತ್ರ ಬಾಧೆ ನಿವಾರಣೆ ಮಾಡ್ಬೋದು. ಮತ್ತು ನಮ್ಮನಲ್ಲೇ ಇರತಕ್ಕಂಥ ನೆಗೆಟಿವ್ ವೈಬ್ರೇಷನನ್ನು ನಿವಾರಣೆ ಮಾಡಲಿಕ್ಕೆ ಇದೊಂದೇ ತಂತ್ರ ಹೇಳಿ ತಂತ್ರಸಾರದಲ್ಲಿ ವಿಶೇಷವಾಗಿ ಧೂಪ ದೀಪಗಳ ಬಗ್ಗೆ, ಚಂದನ ಲೇಪಗಳ ಬಗ್ಗೆ ಉಲ್ಲೇಖನ ಕೊಟ್ಟಿದ್ದಾರೆ. ವೀಕ್ಷಕರೇ, ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಮಮತಾ ಭೋಜರಾಜ್ ಅಂತ. ಮಮತಾ ಅವ್ರೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ಮಮತಾ ಅವರೇ? ಬೆಂಗಳೂರಿಂದ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಇದು ನಮ್ಮ ಮನೆ ಬಗ್ಗೆ ಮತ್ತೆ ನಮ್ಮ ಬಗ್ಗೆನೇ ಕೇಳಿ. ಆಯ್ತು ಮಮತಾ ಅವರೇ, ಗುರುಜಿ ಅವರು ಇದಾರೆ ಅಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ. ಮಾರ್ನಿಂಗ್ ಮಂತ್ರ ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ? ನೋಡ್ತಾ ಇದ್ದೀವಿ ಗುರುಜಿ. ತುಂಬಾ ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಗೆ. ಚೆನ್ನಾಗಿ ಬರ್ತಾ ಇದೆಯಾ? ಹಾ ಸರ್ ಗುರುಜಿ, ಚೆನ್ನಾಗಿ ಬರ್ತಾ ಇದೆ. ಹೇಳಿ, ನಿಮ್ಮ ಪ್ರಶ್ನೆ ಏನು ಹೇಳಿ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಬಹಳ ಸಂತೋಷ, ಹೇಳಿ. ಒಂದು ಎಪಿಸೋಡ್ ಅಲ್ಲಿ ಇದನ್ನ ಹೇಳಿದ್ರಿ ಗುರುಜಿ ನೀವು, ಶಂಕು ಬಗ್ಗೆ. ಶಂಕ? ಶಂಕು, ಅದ್ರಲ್ಲಿ ನೀರು ಕುಡಿದ್ರೆ ಇದು ಕಡಿಮೆ ಆಗುತ್ತೆ. ಅದನ್ನ ಯಾವ ತರ ಕುಡಿಬೇಕು ಅಂದ್ರೆ, ನೈಟ್ ದೇವ್ರ ಮುಂದೆ ಇಟ್ಬಿಟ್ಟು ಕುಡಿಬೇಕಾ? ನೀವು ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ಶಂಖದಲ್ಲಿ ನೀರು ಇಟ್ಬಿಟ್ಟು, ಶುದ್ಧವಾದ ನೀರು ಇಟ್ಬಿಟ್ಟು, ಅದಕ್ಕೊಂದು ದಳ ತುಳಸಿ ಇಟ್ಬಿಟ್ಟು, ನೆಕ್ಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತ ಅಥವಾ ಖಾಲಿ ಹೊಟ್ಟೆನಲ್ಲಿ ಎದ್ದ ತಕ್ಷಣ ಅದು ಕುಡಿದು ಬಿಟ್ರೆ ದಮ್ಮು ರೋಗ ನಿವಾರಣೆ ಆಗತ್ತೆ, ಅಸ್ತಮ ನಿವಾರಣೆ ಆಗತ್ತೆ. ವಾತ ಪಿತ್ತಕ್ಕೆ ಸಂಬಂಧಪಟ್ಟಂತ ಶಂಖದಿಂದ ನೀರನ್ನು ಕುಡಿಯೋದ್ರಿಂದ ನಿವಾರಣೆ ಆಗತ್ತೆ ಅಂತ ನಾನು ಸುಮಾರು ಈಗ 5 ತಿಂಗಳಿಂದ ತೋರಿಸಿದ್ದೆ. ಹೌದು ಹೌದು ಗುರುಜಿ, ಹೌದು. ಆಮೇಲೆ ಗುರುಜಿ, ಹಲೋ, ಹೇಳಿ ಹೇಳಿ. ನಮ್ಮ ಮಗಳಿಗೆ ಯಾವಾಗ್ಲೂ ಕೋಲ್ಡ್ ಇರುತ್ತೆ ಗುರುಜಿ. ಅವಳಿಗೆ ಈಗ 15 ವರ್ಷ. ಯಾವಾಗ್ಲೂ ಬೇಸಿಗೆನಲ್ಲೂ ಮತ್ತೆ ಚಳಿಗಾಲದಲ್ಲೂ ಯಾವಾಗ್ಲೂನು ಕೋಲ್ಡ್ ಇರುತ್ತೆ. ಅದಕ್ಕೇನಾದ್ರೂ ಮುದ್ರೆ ಇದೆಯಾ ಅಥವಾ? ಕೋಲ್ಡ್ಗೂ ಶಂಖ ಮುದ್ರೆ ಮಾಡಿ, ಸಹಜ ಶಂಖ ಮುದ್ರೆ ನೋಡಿ. ಈ ಸಹಜ ಶಂಖ ಮುದ್ರೆ ಈ ರೀತಿ ಮಾಡೋದ್ರಿಂದ ನೆಗಡಿ, ಶೀತಕ್ಕೆ ಸಂಬಂಧಪಟ್ಟಂಥದ್ದು, ಕಿವಿಯಿಂದ ತಣ್ಣ ಗಾಳಿ ಹೋದಾಗ ನೆಗಡಿ ಆಗತ್ತೆ. ಮತ್ತೆ ಇದ್ದಕ್ಕಿದ್ದಾಗೆ ತಣ್ಣಗಿರೋ ಪದಾರ್ಥಗಳು ತಿಂದಾಗ, ಫ್ರಿಜ್ಜಲ್ಲಿರೋ ಐಟಮ್ಸ್ ತಿಂದಾಗ ನೆಗಡಿ ಆಗತ್ತೆ. ಇದು ಶೀತ ಪ್ರವೃತ್ತಿ, ಶರೀರನೇ ಶೀತ ಪ್ರವೃತ್ತಿ ಇದೆ ಅಂತ ಆಯ್ತು ನಿಮ್ಮ ಮಗಳಿಗೆ. ಜನದಂದ್ರೆ ಅಂದರೆ ಹುಟ್ಟಿದಾಗಲೇ ಬಂದಿರುವಂಥ ಶೀತ ಪ್ರವೃತ್ತಿ, ಅದು ಸಾಯೋವರೆಗೂ ಇರುತ್ತೆ ಶೀತ. ಅದನ್ನು ಶಮನ ಮಾಡಬೇಕು ಅಂದರೆ ಸಹಜ ಶಂಖ ಮುದ್ರೆ ಮಾಡ್ತಾರೆ, ಶೀತ ಕಮ್ಮಿ ಆಗುತ್ತೆ. ಮತ್ತು ಆಗಾಗ ನೀವು ಮನೆಯಲ್ಲಿ ಧೂಪಗಳು ಹಾಕೋದ್ರಿಂದ, ಆ ಸ್ಮೆಲ್ ಹಿನ್ನೆಲೆ ಮಾಡೋದ್ರಿಂದ, ಮೂಸೋದ್ರಿಂದ, ಆ ಹೊಗೆನ ಎಳ್ಕೊಳ್ಳೋದ್ರಿಂದ, ಧೂಪದ ಹೊಗೆಯನ್ನು ಎಳ್ಕೊಳ್ಳೋದ್ರಿಂದ ಮೂಗಿಗೆ ಸ್ಟ್ರೆಂತ್ ಬಂದು ಅಲ್ಲಿರ್ತಕ್ಕಂಥ ನಾಸ್ಟ್ರಿಲ್ಸ್ ಅಲ್ಲೆಲ್ಲ ವಿಶೇಷವಾಗಿ ಚರ್ಮ ಥಿಕ್ನೆಸ್ ಆದಾಗ ಅವರಿಗೆ ನೆಗಡಿ ಕಮ್ಮಿ ಆಗುತ್ತೆ. ಅದರಿಂದ ಮನೇಲಿ ಧೂಪ, ದಶಾಂಗ ಧೂಪ, ಹರಿದಾಳ್ ಧೂಪ, ಸಾಂಬ್ರಾಣಿ ಧೂಪಗಳು ಹಾಕಿ ಒಂದು 10 ನಿಮಿಷ ಕೂರಿಸಿ, ಅಥವಾ ಯಾರು ಯಜ್ಞ ಹೋಮಗಳು ಮಾಡ್ತವಾಗ, ದೇವಸ್ಥಾನದಲ್ಲಿ ಹೋಮಗಳು ಮಾಡುವಾಗ, ಎಲ್ಲ ದೊಡ್ಡ ದೊಡ್ಡ ಹೋಮ ಮಾಡಿದಾಗ ಕೂತ್ಕೊಳ್ಳೋಕೆ ಕೇಳಿ, ಆ ಹೋಮದ ಹೊಗೆ ಕುಡಿಯೋಕ್ಕೆ ಕೇಳಿ, ಚೆನ್ನಾಗಿ ಮೂಗಿನಿಂದ ತೊಗೊಳಕ್ಕೆ ಕೇಳಿ. ಹೋಮದ ಹೊಗೆಯನ್ನು ತಗೊಳ್ಳೋದ್ರಿಂದ ರೆಸ್ಪಿರೇಟರಿ ಸಿಸ್ಟಮು ಮತ್ತು ಈ ನಾಸ್ಟ್ರಲಿಂದ ಅದು ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಪಾಲಿಪ್ ಏನಾದ್ರು ಇದ್ದರೆ ಹಾಗೆ ಮೆಲ್ಟ್ ಆಗ್ತಾ ಹೋಗುತ್ತೆ. ಕೆಲವು ಪಾಲಿಪ್ ಇದ್ದಾಗಲೂ ನೀರಿನಾಗೆ ಶೀತ ಆದಾಗೆಲ್ಲ ಗೊಣ್ಣೆ ಬರ್ತಾ ಇರ್ತದೆ. ಅದನ್ನು ಶೀತ ಪ್ರವೃತ್ತಿ ಇರೋರು ಹೆಚ್ಚಿಗೆ ಪಪ್ಪಾಯಿ ತಿನ್ನಿ, ನುಗ್ಗೆಕಾಯಿ ತಿಂತಾಯಿರಿ, ಜೊತೆಗೆ ಶಂಖ ಮುದ್ರೆನೂ, ಸಹಜ ಶಂಖ ಮುದ್ರೆನೂ ಮಾಡಿ ಭಾಳ ಚೆನ್ನಾಗಿ ಚೇತರಿಸ್ಕೊಳ್ತಾರೆ.
ಇದ್ರ ಜೊತೆಗೆ ಬೇವಿನ ಮರದಲ್ಲಿ ಕೂತ್ಕೊಂಡ್ಬಿಟ್ಟು ಯಾವ್ದಾದ್ರು ಒಂದು ಕುಲದೇವ್ರು ಜಪ ಮಾಡಿದ್ರೆ ಬೇವಿನ ಮರದ ಅಡಿಯಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ ಶೀತ ಕಮ್ಮಿ ಆಗುತ್ತೆ. ಶೀತ ಪ್ರವೃತ್ತಿ ಇರೋರು ಆಗಾಗ ಬೇವಿನ ಮರನ ತಪ್ಕೋಬೇಕು, ಟಚ್ ಮಾಡ್ತಿರ್ಬೇಕು. ಮತ್ತು ಬೇವಿನ ಮರದಲ್ಲಿ ಕೂತ್ಕೊಂಡು ಏನೋ ಒಂದು ಕೆಲಸ ಓದೋದು, ಬರೆಯೋದು, ಅಥವಾ ಅಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು, ಇಲ್ಲ ಬೇವಿನ ಮರದಲ್ಲಿ ಮಲ್ಕೊಳ್ಳೋದು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡೋದ್ರಿಂದ ಶೀತ ಪ್ರವೃತ್ತಿ ಇರೋವಂಥವ್ರಿಗೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಡುತ್ತೆ. ಭಾಳ ಸಂತೋಷ, ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಕುಂದಾಪುರದಿಂದ ಪತ್ರ ಬಂದಿದೆ. ಹೆಸರನ್ನ ದಯಮಾಡಿ ಗೌಪ್ಯವಾಗಿಡಿ ಅಂತ ಹೇಳ್ತಿದ್ದಾರೆ. ಆರೋಗ್ಯದ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು ಅಂತ ಕೂಡ ತಿಳಿಸಿದ್ದಾರೆ. ಬನ್ನಿ ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಕುಂದಾಪುರದಿಂದ ಬಂದಂತ ಈ ಪತ್ರ, 7 ವರ್ಷಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಒಮ್ಮೆ ಬೆಳಗ್ಗೆ 5:30 ಸಮಯದಲ್ಲಿ ವಿಹಾರಕ್ಕೆ ಅಂತ ನಾನು ಹೋಗಿದ್ದೆ. ಅಂದು ಅಮಾವಾಸ್ಯೆ ಆಗಿತ್ತು. ಅದಾದ ನಂತರ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಒಂದು ಸಮಸ್ಯೆಗಳನ್ನು ಆರೋಗ್ಯದಲ್ಲಿ ನಾನು ನೋಡ್ತಾ ಇದ್ದೀನಿ. ಪದೇ ಪದೇ ಮೂತ್ರ ಹೋಗೋದು, ಬೆನ್ನು ನೋವು, ತಲೆನೋವು ಆರಂಭವಾಗಿದೆ. ಅಂದು ನನ್ನ ಅನಾರೋಗ್ಯ ಸಮಸ್ಯೆ ಈ ದಿನದವರೆಗೂ ಯಾವುದೇ ರೀತಿಯಾದಂಥ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅನೇಕ ಡಾಕ್ಟರ್ ಬಳಿ ತೋರಿಸಿದಾಯ್ತು, ಸ್ಕ್ಯಾನಿಂಗ್ ಎಲ್ಲವೂ ಮಾಡಿಸಿದಾಯ್ತು, ಎಲ್ಲ ನಾರ್ಮಲ್ ಅಂತ ಹೇಳ್ತಾರೆ ರಿಪೋರ್ಟ್ನಲ್ಲಿ. ಆದರೆ ಯಾವ ರೀತಿಯಾದಂಥ ಮಾಟ ಮಂತ್ರದ ಪ್ರಯೋಗ ಅಮಾವಾಸ್ಯೆಯ ದಿನ ನನ್ನ ಮೇಲೆ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹುಣ್ಣಿಮೆ ಅಮಾವಾಸ್ಯೆಯ ದಿನ ಬಂದರೆ ಸಮಸ್ಯೆಗಳು ಇನ್ನೂ ಉಲ್ಬಣವಾಗುತ್ತೆ ಅಂತ ಕೂಡ ಕೇಳಿದ್ದಾರೆ. ಈ ಎಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ಮದುವೆ ಕೂಡ ಇನ್ನೂ ಆಗಿಲ್ಲ, ನಂದು ಮುಂದೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಬಲಕ್ಕೆ ಯಾವಾಗಲೂ ನರ ಬಡ್ದಂಗೆ ಆಗುತ್ತೆ, ಏನು ಮಾಡೋದು ಅಂತ ಕೇಳಿದ್ದಾರೆ. ಇನ್ನು ತಲೆನೋವು, ಸುಸ್ತು, ನಿಶಕ್ತಿ ಇವೆಲ್ಲವೂ ಕೂಡ ನನ್ನನ್ನು ಬಿಡದೆ ಬಾಧಿಸ್ತಾ ಇದೆ. ಇವೆಲ್ಲವಕ್ಕೂ ಸೂಕ್ತವಾಗುವಂತಹ ಒಂದು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಇವ್ರು ಇದೇ ಪ್ರಾಬ್ಲಮ್ ಇಟ್ಕೊಂಡು ಯಾವುದೋ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಅಂತ ಹೇಳಿ ಆ ಸ್ಕ್ಯಾನ್, ಈ ಸ್ಕ್ಯಾನ್, ಆ ರಿಪೋರ್ಟ್ ಎಲ್ಲ ಮಾಡಿಸಿ ಕಳಿಸ್ತಾರೆ. ಅದ್ರ ಬದಲು ನಾನು ಹೇಳುವಂಥ ಒಂದು ಪರಿಹಾರ ಮಾಡಿದ್ರೆ ಭಾಳ ಒಳ್ಳೆಯದು. ನೀವೇನು ಮಾಡಿ, ಬಿಳಿ ಎಕ್ಕದ ಗಿಡಕ್ಕೆ ದಿನ ತೊಗೊಂಡು ಒಂದು ಚೊಂಬು ನೀರು ತೊಗೊಂಡೋಗಿ ಅದಕ್ಕೆ ಬುಡಕ್ಕೆ ಹಾಕಿಬಿಟ್ಟು ಪೂಜೆ ಮಾಡ್ತಾ ಬನ್ನಿ ಬೆಳಗಿನ ಜಾವ. ಒಂದು. ಎರಡನೇದು, ನರ ಬಲಗಡೆ ಭಾಗದ ನರ ಬಡಿತಾ ಇದೆ, ಎಳಿತಾ ಇದೆ ಅಂತ ಹೇಳ್ತೀರಾ. ಮತ್ತು ಇದಕ್ಕಿದ್ದಾಗೆ ಬ್ಯಾಕ್ ಏಕು, ಯೂರಿನೇಷನ್ ಜಾಸ್ತಿ ಇದೆ ಅಂತ ಹೇಳಿದ್ದೀರಾ. ಇದು ಪ್ರೇತ ಬಾಧೆ. ಪ್ರೇತ ಬಾಧೆ ಬೆಳಗಿನ ಜಾವ ಹೋಗುವಾಗ ನಿಮಗೆ ಪ್ರೇತದ ಸೋಂಕು ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ದರಿಂದ ನೀವು ಪ್ರತ್ಯಂಗಿರಾ ದೇವಿನ ಧ್ಯಾನ ಮಾಡಿ, ಇಲ್ಲ ನರಸಿಂಹರ ಮುದ್ರೆ, ಯಾವುದಾದ್ರು ಒಂದು ನರಸಿಂಹರ ಮುದ್ರೆಯನ್ನು ಮಾಡಿ. ಅದರಲ್ಲೂ ವಿಶೇಷವಾಗಿ ನೀವು ಈ ಜ್ವಾಲಾ ನರಸಿಂಹರ ಮುದ್ರೆಯನ್ನು ಮಾಡಿದ್ದೆ ಆದರೆ ನಿಮಗೆ ನರದ ಬ್ಯಾಕ್ ಏಕ್ ಏನಿದೆಯೋ, ಕಂಟಿನ್ಯೂಷನ್ ಯೂರಿನೇಷನ್, ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ ಆಗಾಗ, ಮತ್ತು ಹೆಡ್ಡೇಕ್, ತಲೆನೋವು, ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ ಈ ಜ್ವಾಲಾ ನರಸಿಂಹರ ಮುದ್ರೆ. ಫಸ್ಟು ಗಣಪತಿ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಒಂದು ಚೊಂಬು ನೀರು ಹಾಕ್ಬಿಟ್ಟು ಆ ನರ ಎಲ್ಲ ಬಡಿತ ಕಮ್ಮಿ ಆಗುತ್ತೆ. ಪ್ರತ್ಯಂಗಿರ ಜಪ ಮಾಡಿ, ಪ್ರತ್ಯಂಗಿರ ಮುದ್ರೆನೂ ಈ ರೀತಿ ಮಾಡಿ. ಪ್ರತ್ಯಂಗಿರ ಮುದ್ರೆ, ಓಂ ಪ್ರತ್ಯಂಗಿರಾಯೈ ನಮಃ, ಓಂ ಪ್ರತ್ಯಂಗಿರಾಯೇ ನಮಃ ಅಂತ ಜಪ ಮಾಡಿ. ಈ ಎಲ್ಲ ಸಮಸ್ಯೆಗಳು ನೀವು ನಿವಾರಣೆ ಆಗುತ್ತೆ. ಪತ್ರ ಬರೆದಿದ್ದಕ್ಕೆ ತುಂಬ ಸಂತೋಷ, ಧನ್ಯವಾದಗಳು. ಬನ್ನಿ ಗುರುಗಳಿಂದ ಇನ್ನಷ್ಟು ವಿಶೇಷ ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂಥ ಒಂದು ಗಿಡ ತೋರಿಸ್ತೀನಿ. ಅದೇನೆಂದರೆ ದರ್ಬೆ ಅಂತ. ಮನೇಲಿ ಯಾರು ದರ್ಬೆ ಉಪಯೋಗಿಸ್ತಾರೋ ಅವ್ರ ಮನೆಯಲ್ಲಿ ಎಂಥ ವಾಸ್ತು ದೋಷ ಇದ್ದು ಕೂಡ ಕ್ಲೀನ್ ಮಾಡುತ್ತೆ, ಮತ್ತು ರೋಗ ಬಾಧೆ, ಸಾಲ ಬಾಧೆ ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇದು ಕೃತಯುಗದಿಂದಲೂ ಬೆಳೆದಂಥ ಒಂದು ವಿಶೇಷವಾದಂಥ ಸಸ್ಯ. ಇದು ಹೇಗೆ ಬಂತು? ಇದು ದರ್ಬೆ ನೋಡಿ, ಇದು ನಾನು ಕ್ಲೀನ್ ಮಾಡ್ಕೊಂಡು ಬಂದಿರೋಂಥ ಒಂದು ದರ್ಬೆ. ಇದು ಒರಿಜಿನಲ್ ದರ್ಬೆ ಈ ರೀತಿ ಇರೋದಿಲ್ಲ, ಅದು ಹಚ್ಚ ಹಸಿರಾಗಿರುತ್ತೆ. ಈ ದರ್ಬೆ ಭೂಲೋಕಕ್ಕೆ ಹೇಗೆ ಬಂತು ಅಂದರೆ ಒಂದು ಕಥೆ ಇದೆ. ಚಕ್ರದಲ್ಲಿ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ, ಅಂದರೆ ಪಾರ್ವತಿ. ಚಕ್ರದಲ್ಲಿ ಪಾರ್ವತಿ ವಾಸ ಮಾಡ್ತಿರುವಾಗ ಕಲಿಯುಗದಲ್ಲಿ, ಅಂದರೆ ಯುಗಗಳಲ್ಲೂ ಜನರಲ್ಲಿ ಅನ್ಯಾಯ, ಅತ್ಯಾಚಾರ ಜಾಸ್ತಿ ಆದಾಗ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ನಿಂದ ನಮಗೆ ಮುಟ್ಟಿದಾಗ ನಮಗೆ ತೊಂದರೆ ಆಗುತ್ತೆ ಅಂತ ಒಂದು ಚಿಂತನೆ ಮಾಡ್ತಾರೆ ಆ ಪಾರ್ವತಿ ಚಕ್ರದಲ್ಲಿ, ಶ್ರೀಚಕ್ರದಲ್ಲಿ. ನಮ್ಮನ್ನು ದೇವತೆಗಳನ್ನು ಮುಟ್ಟುವಾಗ ಆ ನೆಗೆಟಿವ್ ವೈಬ್ರೇಷನ್, ಕುಡುಕನೋ, ಕೊಲೆಗಾರನೋ, ಮೋಸನೋ, ವಂಚಕನೋ, ಡ್ರಗ್ಸ್ ತೊಗೊಂಡಿರೋನೋ, ಅತ್ಯಾಚಾರ ಮಾಡಿರೋನು, ಪರಸ್ಥಿತಿ ಸಂಬಂಧ ಸಡನ್ನಾಗಿ ಬಂದು ಹಾಗೆ ಬಂದು ಮುಟ್ಟೋದು, ಇದೆಲ್ಲ ಮಾಡ್ತಿರ್ತಾರಾಗ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ ಇದನ್ನೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರ ಅಂತೇಳಿ ಚಕ್ರದಲ್ಲಿರ್ತಕ್ಕಂಥ ಪಾರ್ವತಿ ದೇವಿ ಆದಿಪರಾಶಕ್ತಿ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರಂತೆ ಮಾನಸಿಕವಾಗಿ. ಆ ಮಾನಸಿಕವಾಗಿ ಸೃಷ್ಟಿ ಮಾಡಿದಂತಾಗ ಬರುವಂಥ ವಿಶೇಷವಾದ ವ್ಯಕ್ತಿಯೇ ಮರೀಚಿ ಅನ್ನೋ ಒಂದು ಋಷಿ. ಆ ಮರೀಚಿ ಋಷಿಗೆ ಹೇಳ್ತಾಳೆ, ನೋಡಪ್ಪ, ಜಗತ್ತಿನಲ್ಲಿ ಜನರು ನಮ್ಮನ್ನು ಏನೋ ಕೆಟ್ಟ ಕೆಲಸದಿಂದ ಮಾಡಿ, ಕೆಟ್ಟದ್ದನ್ನು ಮಾಡಿ, ಕೆಟ್ಟದ್ದು ತಿಂದು, ಕೆಟ್ಟದ್ದು ನೋಡಿ ನಮ್ಮನ್ನು ಬಂದು ಪೂಜೆ ಮಾಡ್ತಾರೆ, ಮುಟ್ತಾರೆ, ಸ್ಪರ್ಶ ಮಾಡ್ತಾರೆ. ಹೀಗಾಗಿ ನಮಗೊಂಥರ ಅಸಹ್ಯ ಅನಿಸುತ್ತೆ. ಅದಕ್ಕೋಸ್ಕರ ನೀನೇನಾರು ಇದಕ್ಕೆ ಒಂದು ಪ್ರೊಸೀಜರ್ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ನಿನ್ನ ಮಾನಸಿಕವನ್ನು ಸೃಷ್ಟಿ ಮಾಡಿದ್ದೀನಿ ಅಂತೇಳಿ ಆ ಚಕ್ರಾದಿ ದೇವಿ ಮರೀಚರಿಗೆ ಹೇಳ್ತಾರೆ. ಮರೀಚಿ ಮುನಿಗಳೇನು ಮಾಡ್ತಾರೆ, ಹೌದಮ್ಮ, ನಾನು ಅದಕ್ಕೊಂದು ಏನೋ ಒಂದು ಪ್ರೊಸೀಜರ್ ಕಂಡುಹಿಡಿತೀನಿ ಅಂತೇಳಿ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೊಂದು ಮದುವೆ ಮಾಡಿಸ್ತಾರೆ ಈ ದೇವಿ. ಆ ಕಧರ್ಮ ಪ್ರಜಾಪತಿಯ ಮಗಳು ಕಳಾ ಅಂತ ಇರ್ತಾರೆ. ಆ ಕಳಾ ಅನ್ನೋ ಹೆಂಗಸನ್ನ ಮರೀಚಿಗೆ ತಂದು ಮದುವೆ ಮಾಡಿಸ್ಬಿಡ್ತಾರೆ, ಸಂಸಾರಸ್ಥರ ಆಗಲಿ ಅಂತೇಳಿ. ಮರೀಚಿ ಋಷಿಗಳು ಕಳಾ ಜೊತೆಗೆ ಸಂಸಾರ ಮಾಡುವಾಗ ಅವ್ರಿಗೊಂದು ಮಗು ಹುಟ್ಟುಬಿಡುತ್ತೆ. ಅವರೇ ಕಶ್ಯಪ ಮುನಿಗಳು.
ಆ ಕಶ್ಯಪ ಮುನಿಗಳು ಕೂಡ ನಾನು ಬ್ರಹ್ಮಚಾರಿ, ಜಗತ್ತನ್ನು ಲೋಕಪಾಲನೆ ಮಾಡೋಕ್ಕೋಸ್ಕರ ನಾನು ಬ್ರಹ್ಮಚಾರಿಯಾಗೇ ಇರ್ತೀನಿ, ನಾನು ಮದುವೆ ಆಗೋದಿಲ್ಲ, ಸಂಸಾರಸ್ಥರ ಆಗೋದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿರ್ತಾರೆ ಈ ಕಶ್ಯಪ ಮುನಿಗಳು. ಆದರೂ ಕೂಡ ಈ ಮರೀಚಿ ಕಳ ಇಬ್ಬರು ಸೇರಿ ಇಲ್ಲ ನೀನು ನಮ್ಮ ವಂಶ ಉದ್ಧಾರ ಮಾಡಬೇಕು, ಜಗತ್ತಿಗೆ ಏನೋ ಒಂದು ಕಲ್ಯಾಣ ಆಗುವಂಥ ಒಂದು ಕಾರ್ಯ ಮಾಡಬೇಕು, ಅದಕ್ಕೆ ನಿನಗೆ ಒಬ್ಬ ಪಾರ್ಟ್ನರ್ ಬೇಕು, ಒಂದು ಹೆಂಡತಿ ಬೇಕು ನಿನಗೆ ಅಂಥೇಳಿ ಈ ಬ್ರಹ್ಮನ ಮಗಳ ಒಬ್ಬರನ್ನ ಕರ್ಕೊಂಬರ್ತಾರೆ, ಇಳಾ ಅಂತೇಳಿ. ಆ ಇಳಾ ಅನ್ನೋ ಹೆಂಗಸನ್ನ ಈ ಕಶ್ಯಪ ಮುನಿಗಳು ಮದುವೆ ಮಾಡಿಬಿಡ್ತಾರೆ. ಯಾವಾಗ ಇವರು ಮದುವೆ ಆಯಿತು, ಅವ್ರ ಮಕ್ಕಳು ಬೇಕು ಅಂತ ಆಸೆ ಪಡ್ತಾಳೆ ಈ ಇಳಾ. ಆವಾಗ ಅವ್ರೇನು ಮಾಡ್ತಾರೆ, ಕಶ್ಯಪ ಮುನಿಗಳು ಆಯಿತು ನಿನ್ನ ಪ್ರೀತಿ ಅಂತೆ ನಿನ್ಗೆ ಇಷ್ಟ ಬಂದಂತೆ ಮಕ್ಕಳಾಗಲಿ ಅಂತಾರೆ. ಇಳಾಗೆ ಒಂದು ದೊಡ್ಡ ಮುಳ್ಳಿರುವಂಥ ಹುಲ್ಲು ಹುಟ್ಬಿಡುತ್ತೆ. ಅತಿ ಉದ್ದವಾಗಿರೋ ಒಂದು ಸಸ್ಯ, ಅದರೆಲ್ಲ ಮುಳ್ಳಿರೋವಂಥದ್ದು ಅದೇ ಈ ದರ್ಬೆ. ಈ ದರ್ಬೆ ಯಾವಾಗ ಆಕೆ ಗರ್ಭದಲ್ಲಿ ಬಂತು, ಇದರಲ್ಲಿ ಇರತಕ್ಕಂಥ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸ್ಕೋಬೇಕು ಅಂಥೇಳಿ ಕಶ್ಯಪ ಮುನಿಗಳು ಇದನ್ನು ಲೋಕ ಉದ್ಧಾರ ಆಗುವಂಥ ಒಂದು ಸಸ್ಯ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಯಾರ ಮನೆಯಲ್ಲಿ ಈ ದರ್ಬೆ ಇರ್ತದೋ ಅಂಥವ್ರ ಮನೇಲಿ ಮೇಲಿಗೆ ಅದು ಕೂಡ ಮಡಿಯಾಗಿರುತ್ತಂತೆ. ಆದರೆ ಗ್ರಹಣ ಕಾಲದಲ್ಲೇ ನಾವು ಇದೆಲ್ಲ ಯೂಸ್ ಮಾಡ್ತೀವಿ. ಇದು ಇಲ್ಲದೆ ಯಾವ ಪೂಜೆನೂ ಮಾಡೋಂಗಿಲ್ಲ, ಯಾವ ಕೆಟ್ಟ ಕರ್ಮನೇ ಆಗಿರಲಿ, ಮಾಟ ಮಂತ್ರ ಯಾವುದೇ ಆಗಿರಲಿ, ಬಾನಮತಿ ದರ್ಬೆ ಇಲ್ಲದೆ ಮಾಡೋಂಗಿಲ್ಲ. ಕಾರಣ ಅದರಲ್ಲಿರೋ ನೆಗೆಟಿವ್ ವೈಬ್ರೇಷನು ನಮಗೆ ಬರದೇ ಇರಲಿ ಅಂತೇಳಿ. ಆ ದೃಷ್ಟಿಯಿಂದ ಈ ಒಂದು ಸಸ್ಯವನ್ನು ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಪೂಜೆ ಪುರಸ್ಕಾರಗಳಿಗೂ ಉಪಯೋಗಿಸ್ತೀವಿ. ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೀರ್ಕೊಂಡು ಗ್ರೌಂಡ್ಗೆ ಅರ್ಥ ಮಾಡ್ಕೊಳ್ಳೋದು ಒಂದು ಏಕೈಕ ಗಿಡ ಜಗತ್ತಲ್ಲಂದರೆ ಈ ದರ್ಬೆ. ಈ ದರ್ಬೆ ಅನ್ನೋ ಒಂದು ಸಸ್ಯ. ಇದರಲ್ಲಿ ದರ್ಬೆನಲ್ಲಿ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿರೋದ್ರಿಂದ ನಿಮಗೆ ಒರಿಜಿನಲ್ ಗೊತ್ತಾಗ್ತಿಲ್ಲ. ಇದರಲ್ಲಿ 3 ಥರ ಇದೆ. ತುದಿ ದಪ್ಪ ಇದ್ದು ನೋಡಿ, ಇದು ತುದಿ ದಪ್ಪ, ಬುಡ ದಪ್ಪ ಇದ್ದರೆ ಇದಕ್ಕೆ ಗಂಡು ದರ್ಬೆ ಅಂತಾರೆ. ಇದಕ್ಕೆ ಅಧಿಪತಿ ಕುಜಗ್ರಹ. ಇದರಲ್ಲಿ ಯಾವುದು ತುದಿ ದಪ್ಪ ಇದ್ದು ಬುಡನು ದಪ್ಪ ಇರುತ್ತೋ, ಕೀಳುವಾಗ ನಾವು ದರ್ಬೆ ಕೀಳುವಾಗ 2 ದಪ್ಪ ಇದ್ದರೆ ಅದು ಗಂಡು ಪುರುಷ ದರ್ಬೆ. ಇದನ್ನು ವಶೀಕರಣ, ಮೋಹನ ಮಾಡಲಿಕ್ಕೆ, ಅಟ್ರಾಕ್ಷನ್ ಮಾಡಲಿಕ್ಕೆ, ಸಂಮೋಹನೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಈ ಒಂದು 2 ತುದಿನೂ ದಪ್ಪ ಇದೆ. ಇದಕ್ಕೆ ಅಧಿಪತಿ ಕುಜ. ಹಾಗೆ ಮೇಲೆ ದಪ್ಪ ಕೆಳಗೆ ಸಣ್ಣ ಇದ್ದರೆ, ಮೇಲೆ ದಪ್ಪ ಇರುತ್ತೆ, ಕೆಳಗೆ ಸಣ್ಣ ಇದ್ದರೆ ಅದು ನಪುಂಸಕ ದರ್ಬೆ ಅಂತಾರೆ. ಅದಕ್ಕೆ ಅಧಿಪತಿ ಬುಧ. ಇದಕ್ಕೆ ಬುಧ, ಇದರಲ್ಲಿ ಬುಧ ಇರ್ತಾರೆ ಯಾವಾಗಲೂ. ಇದೇನಿದ್ರು ನಾವು ಉಚ್ಚಾಟನ, ಮಾರಣ, ಸ್ತಂಭನ, ಮಂತ್ರವಾದಿಗಳು ಉಪಯೋಗಿಸ್ತಾರೆ. ಅಂಥ ದರ್ಬೆ ಹುಡ್ಕೊಂಡು ಹೋಗಿ ಅವರು ಅದನ್ನು ಪೂಜೆ ಮಾಡ್ತಾರೆ. ಒಬ್ಬರು ಸಾಯಿಸ್ಬೇಕು, ಸ್ತಂಭನ ಮಾಡಬೇಕು, ಉಚ್ಚಾಟನೆ ಮಾಡಬೇಕು ಇಲ್ಲಿಂದ ಅಂದಾಗ ಈ ನಪುಂಸಕ ದರ್ಬೆಗಳನ್ನು ಉಪಯೋಗಿಸ್ತಾರೆ. ಮೇಲೆ ಸಣ್ಣ ಕೆಳಗೆ ದಪ್ಪ ಇರುವಂಥದ್ದು ಸ್ತ್ರೀ ದರ್ಬೆ ಅಂತಾರೆ. ಅದೇನಿದ್ರು ಪಿತೃ ಕಾರ್ಯ ಮಾಡುವಾಗ, ತಿಥಿ ಮಾಡುವಾಗ, ದೇವತಾ ಪ್ರತಿಷ್ಠಾಪನೆ ಮಾಡುವಾಗ, ಹೋಮ ಯಜ್ಞಗಳು ಮಾಡುವಾಗ ಉಪಯೋಗಿಸ್ತಾರೆ. ಹೀಗೆ ಈ ದರ್ಬೆಗಳನ್ನು ಯಾರು ಮನೇಲಿ ಉಪಯೋಗಿಸ್ತಾರೋ ನಮ್ಗೆ ಯಾವುದು ಮಾಟ ಕೂಟಗಳು ಅಂಟ್ಕೊಳ್ಳೋದಿಲ್ಲ, ಮತ್ತು ರೋಗ ಬಾಧೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ತಂತ್ರ ಹೇಳ್ಕೊಡ್ತೀನಿ, ಒಂದು ಟೆಕ್ನಾಲಜಿ. ನಾವೆಷ್ಟು ಹೈಟ್ ಇದ್ದೀವೋ ಆ ಸ್ಟ್ರೈಟ್ ಅಷ್ಟು ದರ್ಬೆಗಳನ್ನ ಈ ರೀತಿ ಜೋಡಿಸ್ಕೋಬೇಕು. ಈಗ ನಾನು 5.5 ಇದ್ದೀನಿ ಅಂದರೆ 5.5 ಫೀಟ್ದು ಈ ದರ್ಬೆನ ನಾವು ತೊಗೋಬೇಕು. ಈ ರೀತಿ ತೊಗೊಂಡ್ಬಿಟ್ಟು ಜೋಡಿಸ್ಕೊಂಡು ಹೀಗೆ ಒಂದಕ್ಕೊಂದು ಜೋಡಿಸ್ಬಿಟ್ಟು ಈ ರೀತಿ ನಾನು ಎಷ್ಟು ಹೈಟ್ ಇದೀನೋ ಅಷ್ಟು ಹೈಟಿಗೆ ದರ್ಬೆ ಇಟ್ಕೊಂಡು ಕ್ಲೀನಾಗಿ ಅದನ್ನು ಸುತ್ತಬಿಟ್ಟು ಜೋಬಲ್ಲಿ ಯಾವಾಗಲೂ ಇಟ್ಕೊಂಡು ಹೋದರೆ ಆಕ್ಸಿಡೆಂಟ್ ಆಗಲ್ಲ, ಮಂತ್ರತಂತ್ರ ಬಾಧೆಗಳಾಗೋದಿಲ್ಲ, ರೋಗ ಬಾಧೆ ಬರೋದಿಲ್ಲ. ಪಕ್ಕದ ಮನೆಯಿಂದ ಆಗಲಿ, ಪಕ್ಕದವರಿಂದ ಆಗಲಿ, ಅಥವಾ ಸ್ನೇಹಿತರಿಂದ ಆಗಲಿ ಯಾವುದೇ ರೀತಿ ದುಶ್ಚಟಗಳಿರಲಿ ಅಥವಾ ಯಾವುದಾದ್ರು ಒಂದು ದುರಭ್ಯಾಸಗಳಿರಲಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಬಿಡಲ್ವಂತೆ. ಅದರಿಂದ ಇದೊಂದು ಸೀಕ್ರೆಟ್ ತಂತ್ರ ಏನಂದರೆ, ನಾವು ಎಷ್ಟು ಹೈಟ್ ಇದ್ದೀವೋ ಅಷ್ಟು ಹೈಟ್ ಅಷ್ಟು ದರ್ಬೆಗಳನ್ನ ಇಟ್ಕೊಂಡ್ಬಿಟ್ಟು ಅದು ಒಂದಕ್ಕೊಂದು ಗಂಟು ಹಾಕ್ಬಿಟ್ಟು ನಮ್ಮ ಜೋಬಲ್ಲೋ ಅಥವಾ ವ್ಯಾನಿಟಿ ಬಾಗಲೋ ಇಟ್ಕೊಂಡು ಓಡಾಡ್ತಿದ್ರೆ ನಮಗೆ ಭೂತ ಪ್ರೇತಗಳು ಎಲ್ಲೂ ಬರೋಲ್ಲ. ಸ್ಮಶಾನಕ್ಕೆ ಮಧ್ಯರಾತ್ರಿ ಹೋದರೂ ನಮಗೇನೂ ಆಗಲ್ಲ, ಎಂಥ ನಿರ್ಜನವಾದ ಪ್ರದೇಶಕ್ಕೆ ಹೋದರೂ ಏನೂ ಆಗಲ್ಲ, ಯಾರೇನೂ ಶತ್ರು ಬಾಧೆ ಬರೋದಂತೆ. ಅದರಿಂದ ಈ ಒಂದು ದರ್ಬೆಯನ್ನು ನಮ್ಮ ಜೊತೆಲಿ ಇಟ್ಕೊಂಡಿದ್ರೆ ನಮ್ಗೆ ಯಾವುದೇ ನೆಗೆಟಿವ್ ಫೋರ್ಸ್ ಅಟ್ರಾಕ್ಟ್ ಆಗೋದಿಲ್ಲ ಅಂತ ತಂತ್ರಸಾರದಲ್ಲಿ ಹೇಳುವಂಥ ವಿಶೇಷವಾದಂಥ ಮಾಹಿತಿ. ನಾನು ಇನ್ನೊಂದು ತಂತ್ರವಿದ್ಯೆನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ಈ ಸೌತೆಕಾಯಿ. ನೋಡಿ, ಈ ಸೌತೆಕಾಯಿ ಎಲ್ಲರೂ ತಿನ್ನುವಂಥ ಪದಾರ್ಥ. ಇದೊಂದು ತರಕಾರಿ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇದು ಹಣ್ಣಲ್ಲ, ಸೌತೆಕಾಯಿ ಒಂದು ತರಕಾರಿ. ಈ ತರಕಾರಿ ಇದರಲ್ಲಿ ರಾಹು ಮತ್ತು ಕೇತು ಇರ್ತಾರೆ. ಮುಂದ್ಗಡೆ ರಾಹು, ಇದು ಕೇತು, ಇವೆರಡು ಭಾಗದಲ್ಲೂ ಕಹಿ ಅಂಶ ಇರುತ್ತಂತೆ. ಇದನ್ನೆರಡೂ ತೆಗೆದುಬಿಟ್ಟಾಗ ನಮಗೆ ಇದು ಪೂರ್ಣ ತಿನ್ನುವಂಥ ವಸ್ತು ಆಗುತ್ತೆ, ಒಂದು ಕಾಯಿ ಆಗುತ್ತೆ. ಇದರಲ್ಲಿ ಯಾತಕ್ಕೆ ಸೌತೆಕಾಯಿ ತಿನ್ನಬೇಕು, ಯಾತಕ್ಕೆ ಸೌತೆಕಾಯಿ ನಾವು ಪೂಜೆ ಮಾಡುವಾಗ ಯೂಸ್ ಮಾಡ್ತೀವಿ, ಮತ್ತು ಸೌತೆಕಾಯಿನ ಇಳಿ ತೆಗೆಯೋದು ಉಂಟು. ಯಾರ ಜಾತಕದಲ್ಲಿ ಇದ್ದಕ್ಕಿದ್ದಾಗೆ ಭೂತ ಪ್ರೇತಗಳ ಆಹ್ವಾನ ಆಗೋದು, ಮಂತ್ರ ಮಾಟಗಳಿಂದ ಏನಾದ್ರು ತೊಂದರೆಗಳಾಗಿದ್ದರೆ, ಅಥವಾ ನಾವು ಮಾಡೋ ಎಲ್ಲ ಕೆಲಸಗಳಲ್ಲೂ ತೊಂದರೆ ಆಗ್ತಿದ್ರೆ, ನಮಗೆ ಶತ್ರುಗಳು ಜಾಸ್ತಿ ಇದ್ದರೆ, ಮತ್ತು ಓದಿದ್ದೆಲ್ಲ ಮರ್ತೋಗ್ತಾ ಇದ್ದರೆ, ಶತ್ರುಪೀಡ ಅಥವಾ ರೋಗ ಬಾಧೆಗಳಿದ್ದರೆ ಈ ಸೌತೆಕಾಯಿನಲ್ಲಿ ಇಳಿ ತೆಗೆದು ಹಾಕಬೇಕು ಅಂತ ಹೇಳ್ತಾರೆ. ಮನುಷ್ಯನಿಗೆ ರೋಗ ಬರೋದು ನಮ್ಮ ಹೊಟ್ಟೆಯಿಂದ. ಮತ್ತು ಕೆಲವು ಪಂಚಾಗ್ನಿಗಳು ಅಂತ ಹೇಳ್ತಾರೆ. ಒಂದು ಉದರಾಗ್ನಿ ಅಂತೇಳಿ. ಉದರ ಅಂದರೆ ಹೊಟ್ಟೆ.
ಯಾರಾದರೂ ಹೊಟ್ಟೆಗೆ ಏನಾದ್ರು ಮಾಟ ಮಾಡಿಸ್ಬಿಟ್ಟಿದ್ರೆ ನಮ್ಗೆ ಹೊಟ್ಟೆ ಉರಿ, ಹೊಟ್ಟೆ ಸಂಕಟ ಶುರುವಾಗಿಬಿಡುತ್ತೆ. ಅದನ್ನು ಆ ಜಾಗಕ್ಕೆ ಇದನ್ನು ಇಳಿ ತೆಗೆದುಬಿಟ್ಟು 4 ರಸ್ತೆ ಜಾಗಕ್ಕೆ ತೆಗೆದು ಚಚ್ಚಿಬಿಟ್ರೆ ಅಥವಾ ತುಂಟು ಮಾಡಾಕ್ಬಿಟ್ರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂಥೇಳಿ ಇಳಿ ತೆಗಿಬೇಕು. ಉದರಾಗ್ನಿಗೆ ಸಂಬಂಧಪಟ್ಟದ್ದು ಮೊದಲನೇದು ಅಗ್ನಿ ಉದರಾಗ್ನಿ. ಎರಡನೇದು ಮಂದಾಗ್ನಿ ಅಂತ. ಹಸಿವೆ ಆಗಲ್ಲ, ಬಾಯಾರಿಕೆನೇ ಆಗ್ತಿಲ್ಲ, ನನಗೆ ಊಟನೇ ಸೇರ್ತಿಲ್ಲ ಅಂತ ಎಷ್ಟೋ ಜನ ತಿಂಗಾಂಗಟ್ಟಲೆ ಊಟ ಬಿಟ್ಬಿಟ್ಟಿದ್ದಾರೆ ಮಾಟ ಮಂತ್ರ ಮಾಡಿಸಿದಾಗ, ಅಥವಾ ಆರೋಗ್ಯದಲ್ಲೇ ಆ ರೀತಿ ತೊಂದರೆ ಇದ್ದಾಗ ಅವ್ರೇನು ಮಾಡ್ತಾರೆ, ಹಸಿವು ಬಾಯಾರಿಕೆ ಇರೋದಿಲ್ಲ. ಅದರಿಂದ ಪ್ರತಿನಿತ್ಯ ನಾವು ಸೌತೆಕಾಯಿ ತಿಂದರೆ ಉದರಾಗ್ನಿ ಮಂದಾಗ್ನಿ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಆಗ ನಾವು ಇದನ್ನು ಒಂದ್ಸಲ 3 ಸಲ ಎಳ್ಳಿ ತೆಗೆದುಬಿಟ್ಟು 4 ರಸ್ತೆ ಜಾಗ ಚಚ್ಚಿಬಿಟ್ರೆ ಹಸಿವು ಬಾಯಾರಿಕೆ ಚೆನ್ನಾಗಾಗತ್ತೆ, ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಡೈಜೆಷನ್ಸ್ ಚೆನ್ನಾಗಾಗತ್ತೆ. ಎಷ್ಟೋ ಮಕ್ಕಳಿಗೆ ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಆ ಥರದವರು ಇದನ್ನು ಮಾಡಬೇಕು. ಮೂರನೇದಲ್ಲಿ ಏನಂತಂದರೆ ಕಾಮಾಗ್ನಿ. ಯಾರಾದರೂ ಸ್ತ್ರೀಯರನ್ನ ಆಕರ್ಷಣೆ ಮಾಡೋದು, ಪುರುಷರನ್ನ ಆಕರ್ಷಣೆ ಮಾಡೋದು ಕಾಮದ ದೃಷ್ಟಿಯಿಂದ ಆ ಥರ ತಂತ್ರಬಾಧೆ ಮಾಡಿದರೆ ಮೇಲಿಂದ ಕೆಳಗವರೆಗೂ ಕಾಮಾಗ್ನಿಯನ್ನು ಶಾಂತಿಗೊಳಿಸ್ಬೇಕು ಅಂದರೆ ಈ ಸೌತೆಕಾಯಲ್ಲಿ ಒಂದೇ ಇರೋದು ಆ ಪವರು. ಅದರಿಂದ ಮಂತ್ರವಾದಗಳು ಸೌತೆಕಾಯಿ ಉಪಯೋಗಿಸಿ ಅದನ್ನು ಮಾಡಿಬಿಟ್ಟಿರ್ತಾರೆ, ವಶೀಕರಣ ಮಾಡು. ಆ ಹೆಂಗ್ಸ್ ನಂಗೆ ಬೇಕೇ ಬೇಕು ಅಂದರೆ ಸೌತೆಕಾಯಲ್ಲಿ ಮಾಡಿಬಿಟ್ಟು ತಿನ್ನಿಸ್ಬಿಟ್ರೆ ಅವಳು ಎಲ್ಲೇದ್ರೂ ಬಂದುಬಿಡ್ತಾಳೆ. ಆ ಗಂಡಸು ನನಗೆ ಬೇಕೇ ಬೇಕು ಅಂತಂದರೆ ಇದು ಮಂತ್ರಿಸ್ಬಿಟ್ಟು ಅದಕ್ಕೆ ತಿನ್ನಿಸ್ಬಿಟ್ರೆ ಅವನಿಗೆ ಅವಳು ಎಲ್ಲಿದ್ದು ಅವನ ಹತ್ರ ಬರಲೇಬೇಕು, ಹಾಗಾಗಿಬಿಡುತ್ತೆ. ಈ ಕಾಮಾಗ್ನಿಯನ್ನು ಉದರಾಗ್ನಿ ಮಂದಾಗ್ನಿ ಕಾಮಾಗ್ನಿ, ಕಾಮ ಪ್ಲಸ್ ಅಗ್ನಿ, ಕಾಮಾಗ್ನಿಯನ್ನು ಶಾಂತಿಗೊಳಿಸೋದು ಈ ಒಂದು ಸೌತೆಕಾಯಿ. ಅದೇ ರೀತಿ ಶೋಕಾಗ್ನಿ, ಯಾವಾಗಲೂ ದುಃಖ. ನಮಗೆ ಅಯ್ಯೋ ನನ್ನ ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಅಪ್ಪ ಸರಿಯಿಲ್ಲ, ಅಮ್ಮ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ ಅಂತೇಳಿ ಏನಾದ್ರು ತೊಂದರೆಗಳು ಮನೆಯೊಳಗೆ ಏನಾದ್ರು ನೆಪಗಳಲ್ಲಿ ಕಣ್ಣೀರು ಹಾಕ್ತಾನೆ ಇರ್ತಾರೆ. ಮನೇಲಿ ಯಾರು ಯಾವಾಗಲೂ ಅಳ್ತಿರ್ತಾರೋ ಅಂಥವ್ರ ಮೇಲೆ ಸೌತೆಕಾಯಿನ ಇಟ್ಟು ಇಳಿ ತೆಗೆದುಬಿಟ್ಟು 4 ರಸ್ತೆ ಸೇರೋ ಜಾಗದಲ್ಲಿ ಹಾಕಿಬಿಟ್ರೆ ಶೋಕಾಗ್ನಿ ಹೊಟ್ಟೋಗುತ್ತೆ. ಶೋಕಾಗ್ನಿ, ಶೋಕ ಯಾವಾಗಲೂ ಮನೇಲಿ ಅಳ್ತಿರ್ತಾರಪ್ಪ, ಮನೇಲಿ ಯಾವಾಗಲೂ ದುಃಖ, ಮನೇಲಿ ಯಾವಾಗಲೂ ರೋಧ, ಏನು ಮಾಟ ಮಾಡಿಸ್ಬಿಟ್ಟಿದ್ದಾರೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ ಅಂತ ಕೆಲವು ಅಂತಿರ್ತಾರೆ. ಅದರಿಂದ ಅಂಥವ್ರಿಗೆ ತಲೆಯಿಂದ ಕೆಳಭಾಗದಲ್ಲಿ ಹೀಗೆ ರೀತಿ ಇಳಿ ತೆಗೆದುಬಿಟ್ರೆ ಭಯ, ದುಃಖ, ಕಣ್ಣೀರು, ಸಂಕೋಚ, ಮುಜುಗರ ಎಲ್ಲ ಹೊಟ್ಟೋಗುತ್ತೆ. ಇದು ಅಷ್ಟು ಪೌರು ಇದರಲ್ಲಿರೋವಂಥದ್ದು. ಸೊ ಉದರಾಗ್ನಿ ಮಂದಾಗ್ನಿ ಕಾಮಾಗ್ನಿ ಶೋಕಾಗ್ನಿ 4. 5ನೇದು ವಡಾಗ್ನಿ ಅಂತ. ಶರೀರಕ್ಕೆ ಯಾವ್ದಾದ್ರು ಒಂದು ಜಾಗ ಸೇದೋಗ್ಲಿ, ಕಾಲು ಸೇದೋಗ್ಲಿ, ಕೈ ಸೇದೋಗ್ಲಿ, ಕತ್ತು ನಿಲ್ಲದೆ ಇರಲಿ, ಕಣ್ಣಿಂಗೋಗ್ಲಿ, ಬಾಯಿ ಸೇದೋಗ್ಲಿ ಅಂತ ಏನಾದ್ರು ಮಾಟ ಮಾಡಿಸಿದ್ರೆ ಅಥವಾ ಯಾರು ಶಾಪ ಹಾಕಿದರೆ ಇದನ್ನು 3 ಸಲ ಇಳಿ ತೆಗೆದುಬಿಟ್ರೆ ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂತ ಹೇಳ್ಬಿಟ್ಟು ಇಳಿ ತೆಗೆದುಬಿಟ್ರೆ ಆ ಕಂಪ್ಲೀಟಾಗಿ ವಡಾಗ್ನಿ, ವಡ ಪ್ಲಸ್ ಅಗ್ನಿ ವಡಾಗ್ನಿ. ವಡ ಅಂದರೆ ತಿನ್ನೋ ವಡೆ ಅಲ್ಲ, ಇಲ್ಲಿರತಕ್ಕಂಥ ಅಗ್ನಿ. ಆದ್ದರಿಂದ ಇದರ 5 ಅಗ್ನಿ ಇದೆಯಂತೆ ಸೌತೆಕಾಯಿನಲ್ಲಿ. ಉದರಾಗ್ನಿ ಮಧ್ಯದಲ್ಲಿ, ಮಂದಾಗ್ನಿ, ಉದರಾಗ್ನಿ, ಮಂದಾಗ್ನಿ, ಕಾಮಾಗ್ನಿ, ಶೋಕಾಗ್ನಿ, ವಡ ಅಗ್ನಿ ಅಂತೇಳಿ ಈ 5 ಅಗ್ನಿಗಳನ್ನು ಶಾಂತಿಗೊಳಿಸುವಂಥ ಏಕೈಕ ಕಾಯಿ ತರಕಾರಿ ಜಗತ್ತಿನಲ್ಲಿ ಸೌತೆಕಾಯಿ ಒಂದೇ. ಅದಕ್ಕೆ ಪ್ರತಿನಿತ್ಯ ನಾವು ಹಸಿ ಸೌತೆಕಾಯಿ ತಿನ್ನೋದ್ರಿಂದ ಈ ಪಂಚ ಅಗ್ನಿಗಳನ್ನು ಬ್ಯಾಲೆನ್ಸ್ ಮಾಡ್ಬೋದಂತೆ. ಆಗ ನಮಗೆ ಯಾವುದೇ ರೋಗ ಬಾಧೆ ಬರೋದಿಲ್ಲ, ಪ್ರೇತ ಬಾಧೆ, ಭೂತ ಬಾಧೆ ಮತ್ತು ಮಾಟ ಮಂತ್ರಗಳ ಸೋಂಕು ಸಿಗೋದಿಲ್ಲ. ಸೌತೆಕಾಯಿ ಮುಟ್ಟೋದ್ರಿಂದನೇ ಅರ್ಧ ಎಷ್ಟು ತಣ್ಣಗೆ, ಎಂಥ ಬೇಸಿಗೆ ಇದ್ರೂ ಕೂಡ ಇದು ಮುಟ್ಟಿದ್ರೆ ತಣ್ಣಗಿರುತ್ತೆ. ನೀವು ಎಂಥ ಬೇಸಿಗೆ ಇರಲಿ, ಎಷ್ಟೇ ಟೆಂಪ್ರೇಚರ್ ಇರಲಿ, ಸೌತೆಕಾಯಿ ಮುಟ್ಟಿದ ತಕ್ಷಣ ತಣ್ಣಗಾಗುತ್ತೆ. ಆ ಸೂರ್ಯನ ಬೆಳಕು ಇದ್ರ ಮೇಲೆ ಬಿದ್ದರೂ ಕೂಡ ಇದು ಬಿಸಿ ಆಗೋದಿಲ್ವಂತೆ. ಇದನ್ನು ಕಟ್ ಮಾಡಿದಾಗ ಇದರಲ್ಲಿರ್ತಕ್ಕಂಥ ಬೀಜ ಇದೆಯಲ್ಲ, ಇದು ಈ ಬೀಜಗಳು ಕರಳನ್ನು ಶುದ್ಧಿ ಮಾಡುತ್ತಂತೆ. ಇದರಲ್ಲಿರೋ ಬೀಜಗಳು ನೋಡಿ, ಇದರಲ್ಲಿರೋ ಬೀಜಗಳು ಇದು ಚಂದ್ರಗ್ರಹ, ಮೇಲ್ಗಡೆದು ಮಂಗಳ ಗ್ರಹ, ಇದೆಲ್ಲ ಮಂಗಳ ಈ ಭಾಗ ಎಲ್ಲ ಮೇಲೆ ಇರೋದು ಮಂಗಳ. ಈ ಮಂಗಳ ಕೆಳಗಡೆ ಭಾಗದಲ್ಲಿ ಒಳಭಾಗದಲ್ಲಿ ಚಂದ್ರ, ಈ ಬಿಳಿ ಪದರವೇ ಚಂದ್ರಗ್ರಹ. ಇದು ಒಳಗಿದೆಯಲ್ಲ ಅದು ಶುಕ್ರ. ಇದು ತಿನ್ನೋದ್ರಿಂದ ಕಾಮನ ಜಾಸ್ತಿ ಮಾಡತ್ತಂತೆ. ಅದರಿಂದ ಕಾಮಾಗ್ನಿ ಇರೋದು ಇದರೊಳಗಡೆ. ಅದರಿಂದ ಇದು ಈ ಬೀಜಗಳು ಇದನ್ನು ಹೀರ್ಕೊಂಡಾಗ ಮನುಷ್ಯನಲ್ಲಿ ಮೈಂಡ್ನ ಬ್ಯಾಲೆನ್ಸ್ ಮಾಡುತ್ತೆ. ಉಷ್ಣ ಜಾಸ್ತಿ ಇದ್ದರೆ ಕಮ್ಮಿ ಮಾಡುತ್ತೆ, ಅಥವಾ ಜಾಸ್ತಿ ಉಷ್ಣ ಬೇಕು ನಮಗೆ ಇದನ್ನು ತಿನ್ಬೋದು. ನುಗ್ಗೆಕಾಯಿ, ಪಪ್ಪಾಯಿ ಜೊತೆಗೆ ಇದು ತಿನ್ಬೋದು. ಅದರಿಂದ ಯಾರಿಗೆ ಮಾಟ ಮಂತ್ರ ಇದೆಯೋ ಅಥವಾ ದೋಷ ಇದೆಯೋ ಅಂಥವ್ರು ಯಾವಾಗಲೂ ದಿನನಿತ್ಯ 1 ಪೀಸಾದರೂ ಸೌತೆಕಾಯಿ ತಿನ್ನಬೇಕಂತೆ. ಯಾಕಂದರೆ ಈ ಪಂಚ ಅಗ್ನಿಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ. ಯಾವಾಗ ನಾವು ಸೌತೆಕಾಯಿ ತಿನ್ನೋದೇ ಬಿಟ್ಬಿಡ್ತೀವೋ ಶೀತ, ವಾತ, ಪಿತ್ತ, ಕಫ ಶುರುವಾಗಿಬಿಡುತ್ತೆ. ವಾತ, ಪಿತ್ತ, ಕಫ ಯಾವಾಗ ಜಾಸ್ತಿ ಆಯಿತು, ಇಂಬ್ಯಾಲೆನ್ಸ್ ಆಯಿತು. ಇಂಬ್ಯಾಲೆನ್ಸ್ ಆದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಆರೋಗ್ಯ ಸುಧಾರಣೆ ಮಾಡೋಕ್ಕೋಸ್ಕರವಾಗಿ ಇದನ್ನು ತಿನ್ನಬೇಕು. ಮತ್ತು ನಮ್ಮ ವಾಸ್ತುದೋಷ, ನಮ್ಮ ಶರೀರನ ಕಾಪಾಡಲಿಕ್ಕೆ ಆಗಾಗ ಈ ಒಂದು ಸೌತೆಕಾಯಿನ ಇಳಿ ತೆಗೆದು 4 ರಸ್ತೆಯಲ್ಲಿ ಹೋಗಿ ಚಚ್ಚಿಬಿಟ್ಟು ಬಂದುಬಿಟ್ರೆ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಸೌತೆಕಾಯಿಯಲ್ಲಿರುವಂತಹ ಕೆಲವಾರು ಗುಣಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಈ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಈ ಸೌತೆಕಾಯಿನ ಮಕ್ಕಳು ಚಂಡಿ ಹಿಡಿದಾಗ, ಮಕ್ಕಳು ಹಠ ಮಾಡಿದಾಗ,
ಮತ್ತು ಮನೇಲಿ ಯಾರಾದ್ರು ಇದ್ದಕ್ಕಿದ್ದಾಗ ಹುಚ್ಚುಚ್ಚಂಗೆ ಆಡಿದಾಗ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಏನಾದ್ರು ಅವರಲ್ಲಿ ಚಲನವಲನಗಳು ಹಾವಭಾವಗಳು ಚೇಂಜ್ ಆದಾಗ ಇದನ್ನು ಇಳಿ ತೆಗೆದುಬಿಟ್ಟು, ಈ ರೀತಿ ಇಳಿ ತೆಗೆದುಬಿಟ್ಟು 4 ರಸ್ತೆ ಸೇರೋ ಜಾಗದಲ್ಲಿ ಚಚ್ಚಿಬಿಟ್ಟು ವಾಪಸ್ ತಿರುಗಿ ನೋಡದೆ ಬಂದುಬಿಟ್ರೆ ಆ ದೋಷ ನಿವಾರಣೆ ಆಗುತ್ತೆ. ಇಲ್ಲ ಇದನ್ನು ರಸ ತೆಗೆದುಬಿಟ್ಟು ಅವ್ರಿಗೆ ಕುಡಿಸಿದ್ರೆ ಇಮಿಡಿಯೇಟಾಗಿ ಶಾಂತಿ ಆಗ್ತಾರೆ. ಇಲ್ಲ ಹಾಗೆ ರಸ ತೆಗಿಯೋಕ್ಕಾಗೋದಿಲ್ಲ ಅಂದರೆ ಸಡನ್ನಾಗಿ ಸೌತೆಕಾಯಿ ಕೊಡಬೇಕು. ಯಾವಾಗ ಹುಚ್ಚುಚ್ಚಂಗೆ ಮಾತಾಡ್ತಾರೋ, ಇದಕ್ಕಿದ್ದಾಗೆ ಭಯ, ಇದಕ್ಕಿದ್ದಾಗೆ ದುಗುಡ ಜಾಸ್ತಿ ಆಗುತ್ತೋ ಅಂಥವ್ರು ಸಡನ್ನಾಗಿ ಸೌತೆಕಾಯಿ ತಿಂದರೆ ಶಾಂತಿ ಆಗಿಬಿಡುತ್ತೆ. ಉದರಾಗ್ನಿ ಮಂದಾಗ್ನಿ ಜೊತೆ ಸೇರಿಕೊಂಡಾಗ, ಯಾಕೆಂದರೆ ಇದರತಕ್ಕಂಥ ಅಗ್ನಿತತ್ವ ನಮ್ಮ ಶರೀರಕ್ಕೆ ಅಗ್ನಿತತ್ವ ಸೇರಿಕೊಂಡಾಗ ಬ್ಯಾಲೆನ್ಸ್ ಮಾಡುತ್ತೆ. ಆದ್ದರಿಂದ ಈ ಒಂದು ಸೌತೆಕಾಯಿನ ಯಾವುದೇ ಒಂದು ದೃಷ್ಟಿದೋಷ ಆಗಿರಲಿ, ಭೂತ ಪ್ರೇತಗಳ ಸೋಂಕೆ ಇರಲಿ, ಅಥವಾ ನಿಮ್ಮನೆ ವಾಸ್ತುಗೂ ಕೂಡ ಇಳಿ ತೆಗೆದು ಹಾಕ್ಬೋದು. ಈ ಸೌತೆಕಾಯಿಂದ ಕುಂಬಳಕಾಯಲ್ಲಿ ಹೇಗೆ ಇಳಿ ತೆಗಿತೀವೋ ಹಾಗೆ ಇಳಿ ತೆಗೆದುಬಿಟ್ಟು 4 ರಸ್ತೆ ಸೇರೋ ಜಾಗ ಸೌತೆಕಾಯಿನ ಚಚ್ಚಿಬಿಟ್ಟು ಬಂದುಬಿಟ್ರೆ ಆ ದೋಷ ನಿವಾರಣೆ ಆಗುತ್ತೆ. ಇಳಿ ತೆಗೆದಿದ್ದು ಯಾವತ್ತೂ ತಿನ್ನಬಾರ್ದು ಮತ್ತು ಯಾರಿಗೂ ಕೊಡಲೂಬಾರ್ದು ದಾನ. ಸೌತೆಕಾಯಿ ದಾನ ಕೊಡೋದ್ರಿಂದ ಹೊಟ್ಟೆ ಕಿಚ್ಚು ಮತ್ತು ಅಸೂಯೆ ಕಮ್ಮಿ ಆಗುತ್ತೆ. ಇದನ್ನು ಯಾವತ್ತಾದ್ರೂ ನೀವು ಹುಟ್ಟಿದ ದಿವಸ, ಮಂಗಳವಾರನೋ ಬುಧವಾರನೋ ಗುರುವಾರನೋ ಯಾವ ವಾರ ನೀವು ಹುಟ್ಟಿದ್ದೀರೋ ಅವತ್ತು ಖಾಲಿ ಹೊಟ್ಟೆಯಲ್ಲಿ ದಾನಗಳನ್ನು ಖಾಲಿ ಹೊಟ್ಟೆಯಲ್ಲೇ ಕೊಡಬೇಕು. ಚೆನ್ನಾಗಿ ತಿಂದು ಕುಡಿದು ಕೊಡಬಾರ್ದು. ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿನ ದಾನ ಮಾಡಿದ್ರೆ ಅಸೂಯೆ, ಕೋಪ ಮತ್ತು ಹೊಟ್ಟೆ ಕಿಚ್ಚು ಕಮ್ಮಿ ಆಗುತ್ತೆ. ಯಾಕೆಂದರೆ ಉದರಾಗ್ನಿ ಮಂದಾಗ್ನಿಗೆ ಶಾಂತಿ ಆಗುತ್ತೆ ಈ ಸೌತೆಕಾಯಿ ಕೊಡೋದ್ರಿಂದ. ಅತಿಯಾದ ಕಾಮಕರು ಸೆಕ್ಷುವಲ್ ಎಮೋಷನ್ ಜಾಸ್ತಿ ಇರೋರು ಅವರು ಕೂಡ ಸೌತೆಕಾಯಿನ ದಾನ ಮಾಡಿದ್ರೆ ಕಾಮಾಗ್ನಿ ಕಮ್ಮಿ ಆಗುತ್ತೆ. ಒಡಾಗ್ನಿ ಭೂತ ಪ್ರೇತಗಳಿಂದ ಆಗಲಿ ಮಾಟಕೂಟಗಳಿಂದ ಏನಾದ್ರು ರೋಗ ಬಾಧೆ ಬಂದಿದ್ರೆ, ಕೈ ಕಾಲು ಸೇದೋಗಿದ್ರೆ, ಲಕ್ವ ಇದ್ರೆ ಅಂಥವ್ರು ಆಗಾಗ ಸೌತೆಕಾಯಿ ದಾನ ಮಾಡೋದ್ರಿಂದ ಅದು ಪರಿಹಾರ ಆಗುತ್ತೆ. ಮನೇಲಿ ಯಾವಾಗ ದುಃಖ ಅನ್ನೋರು ಕೂಡ ಸೌತೆಕಾಯಿ ತಿಂತಾ ಇರಬೇಕು, ಇಲ್ಲ ಇನ್ನೊಬ್ರಿಗೆ ದಾನ ಮಾಡ್ತಿರ್ಬೇಕು. ಆಗ ಆ ದುಃಖ ಇನ್ನೊಬ್ರಿಗೆ ಹೋಗಿ ಸೇರುತ್ತೆ. ದಾನ ಕೊಟ್ಟಾಗ ಅವರು ಅದನ್ನು ಬರ್ನ್ ಮಾಡ್ಕೊಳ್ತಾರೆ ಮಂತ್ರ ಜಪ ಮಾಡಿ. ಆದ್ದರಿಂದ ಸೌತೆಕಾಯಿ ದಾನ ಭಾಳ ವಿಶೇಷವಾದದ್ದು. ಇದಲ್ಲದೆ ಸೌತೆಕಾಯಿ ಸಿಕ್ಕಿಲ್ಲಪ್ಪ, ನಾವು ಸಡನ್ನಾಗಿ ಏನು ಮಾಡೋದು, ಮಧ್ಯರಾತ್ರಿ ಹೇಳ್ತಾ ಇರೋದು ಅಂದಾಗ ಇನ್ನೊಂದು ಸೊಲ್ಯೂಷನ್ ಇದೆ ನನ್ನ ಹತ್ರ. ಏನಂದರೆ ಒಣಮೆಣಸಿನ್ಕಾಯಿ. ಸೌತೆಕಾಯಿ ಏನು ಹೇಳಿದ್ನೋ ಅದೇನೇ ಇದಕ್ಕೂ ಫಾಲೋ ಮಾಡ್ಬೋದು. ಆದರೆ ಅದು ಸೌತೆಕಾಯಿ, ಇದು ಒಂದು ಮೆಣಸಿನ್ಕಾಯಿ ಒಣಗಿರೋದು, ಇದು ಭಾಳ ವಿಶೇಷವಾದದ್ದು. ಈ ಒಣಮೆಣಸಿನ್ಕಾಯಿನ ನೀವು ತೊಗೊಂಡ್ಬಿಟ್ಟು ಯಾರಿಗಾದ್ರು ಭೂತ ಪ್ರೇತಗಳ ಸೋಂಕಿದ್ರೆ, ಮಕ್ಕಳು ಚಂಡಿ ಮಾಡ್ತಿದ್ರೆ, ಬಾಲಾರಿಷ್ಟ ರೋಗಗಳಿದ್ದರೆ, ಬಾಲಾರಿಷ್ಟ ಚೇಷ್ಟೆಗಳಿದ್ದರೆ, ಮನೆಯಲ್ಲಿ ಇದಕ್ಕಿದ್ದಾಗ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನಾದ್ರು ವಿಶೇಷವಾಗಿ ಜ್ವರ ಬರೋದು, ಬಿಟ್ಟು ಜ್ವರ ಬರೋದು, ಇದಕ್ಕಿದ್ದಾಗ ನಗೋದು, ಇದಕ್ಕಿದ್ದಾಗ ಅಳೋದು, ಇದಕ್ಕಿದ್ದಾಗ ಕಿರ್ಚೋದು, ಈ ಥರ ಏನಾದ್ರು ದೋಷಗಳು ಏನಾದ್ರು ಇದ್ದರೆ ಕಂಟಿನ್ಯೂಸ್ ಆಗಿಲ್ಲ, ಅದು ಯಾವಾಗಲೂ ಒಂದ್ಸಲ ಬಂದುಬಿಡುತ್ತೆ. ಒಂದ್ಸಲ ಬಂತು ಅಂದ ತಕ್ಷಣ ನೀವು ಎಚ್ಚರಿಸ್ಕೋಬೇಕು. ತೊಗೊಂಡು ನಿಮಾನ್ಸಕ್ಕೆ ಸೇರಿಸೋದಾಗಲಿ, ಅದು ಇನ್ನೊಬ್ಬ ಜ್ಯೋತಿಷತ್ರ ಹೋಗೋದಾಗಲಿ, ಅಥವಾ ಇನ್ನೊಬ್ಬ ವಾಸ್ತುತ್ರ ಹೋಗೋದಾಗಲಿ ಮಾಡಬಾರ್ದು. ತಕ್ಷಣ ಏನು ಮಾಡೋದು, ಮನೆಯಲ್ಲೇ ಇಲ್ಲೋ ಒಂದು ರೆಮಿಡಿ ಮಾಡಬೇಕು. ಏನು, ಈ ಮೆಣಸಿನ್ಕಾಯಿ ತೊಗೊಳ್ಳಿ, ಈ ರೀತಿ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಎಡಗೈಗೆ ಹಾಕೊಳ್ಳಿ. ಈ ರೀತಿ ಎಡಗೈಗೆ ಹಾಕ್ಬಿಟ್ಟು ನೀವು ಬಲಗೈಯಲ್ಲಿ ಇದನ್ನು ಇಟ್ಕೊಂಡು ಅಭಿಮಂತ್ರಿಸಿ. ಫಸ್ಟು ಇದರಲ್ಲಿರೋ ನೆಗೆಟಿವ್ ವೈಬ್ರೇಷನ್ ಫಸ್ಟ್ ತೆಗಿಬೇಕು. ಇದರಲ್ಲಿರೋ ನೆಗೆಟಿವ್ ವೈಬ್ರೇಷನ್ ತೆಗಿಬೇಕು ಅಂದರೆ ಒಂದು ಮಂತ್ರ, ಏನದು, ಓಂ ಪ್ರತ್ಯಂಗಿರಾಯೈ ನಮಃ. ಇದಲ್ಲೇ ಪ್ರತ್ಯಂಗಿರ ದೇವಿ ವಾಸ ಮಾಡೋದು, ಜ್ವಾಲಾಗ್ನಿ ಇರೋವಂಥ ಶಕ್ತಿ ಇರೋದೇ ಇದಕ್ಕೆ. ಅದರಿಂದ ಇದನ್ನು ಪ್ರತ್ಯಂಗಿರಾಯೈ ನಮಃ. ಸುಲಭವಾದ ಮಂತ್ರ, ಲಘು ಮಂತ್ರ ಇದು. ಬೇರೆ ಮಂತ್ರ ಇದೆ, ಅದು ತುಂಬ ದೊಡ್ಡದು, ಅದ್ರ ಬದಲು ಲಘು ಮಂತ್ರ ಎಲ್ಲರೂ ಹೇಳುವಂಥದ್ದು. ಓಂ ಪ್ರತ್ಯಂಗಿರಾಯೈ ನಮಃ, ಓಂ ಪ್ರತ್ಯಂಗಿರಾಯ ಅಂತ 21 ಸಲ ಹೇಳಿಬಿಟ್ಟು, ಯಾರಿಗೆ ಆ ಭೂತಾಪ್ರೇತಗಳ ಚೇಷ್ಟೆ ಇದೆಯೋ ಮತ್ತು ಮಕ್ಕಳಲ್ಲಿ ಚಂಡಿ ಹಠತನ, ಮೊಂಡತನ, ಹಳೋದು, ಕಿರ್ಚೋದು, ಹುಚ್ಚುಚ್ಚಂಗೆ ಆಡೋದು ಇತ್ತು, ಅವ್ರಿಗೆ ಈ ರೀತಿ 3 ಸಲ ಮೇಲಿಂದ ಕೆಳಗೆ ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂತ ಹೇಳಿಬಿಟ್ಟು ಹಸುಗಳು ಎಲ್ಲಿ ವಾಸ ಮಾಡ್ತೋ ಆ ಜಾಗದಲ್ಲಿ ಹಾಕ್ಬಿಡ್ಬೇಕು, ಹಸು ವಾಸ ಮಾಡೋ ಸ್ಥಳದ. ಅಥವಾ ಹರಿಯೋ ನದಿಗೆ ಬಿಟ್ಬಿಟ್ರೆ ಅದೆಲ್ಲ ದೋಷ ಹರ್ಕೊಂಡು ಹೊಟ್ಟೋಗುತ್ತೆ. ಹಸು ವಾಸ ಮಾಡೋ ಸ್ಥಳ ನಮ್ಗೆ ಸಿಕ್ಕಿಲ್ಲ ಅಂದರೆ ಹರಿಯೋ ನದಿಗೆ ಬಿಡಿ. ಹರಿಯೋ ನದಿ ಎಲ್ಲ ಪಡ್ಕೋದು ಬೆಂಗಳೂರು ಮೈಸೂರು ಇಂಥ ಸ್ಥಳದಲ್ಲಿ ಅಂದಾಗ ಇದನ್ನು ತೊಗೊಂಡೋಗ್ಬಿಟ್ಟು 4 ರಸ್ತೆ ಸೇರೋ ಜಾಗದಲ್ಲಿ ಹಾಕ್ಬಿಟ್ಟು ಬಂದುಬಿಟ್ರೆ ಆ ದೋಷ ನಿವಾರಣೆ ಆಗುತ್ತೆ. ಸೌತೆಕಾಯಲ್ಲಿ ಏನಿತ್ತೋ ಅದೇ ಪವರು ಈ ಮೆಣಸಿನ್ಕಾಯಲ್ಲಿದೆ. ಆದರೆ ಇದರಲ್ಲಿ ಪ್ರತ್ಯಂಗಿರಾದೇವಿ ಶಕ್ತಿ ಇದೆ. 64 ಯೋಗಿನಿ ಇರೋ ಶಕ್ತಿ ಒಂದು ಮೆಣಸಿನ್ಕಾಯಿದೆ. ಅದರಿಂದ 64 ವಿದ್ಯೆಗಳು, ಚತುಷ್ಷಷ್ಟಿ ಪ್ರಯೋಗಗಳು, ಕೈ ಸೇದೋಗಲಿ, ಬಾಯಿ ಸೇದೋಗಿ, ಉಚ್ಚನ ಆಗಲಿ, ಅವನು ಮನೆ ಬಿಟ್ಟು ಹೋಗ್ಲಿ, ಏನೇನು ಸ್ತಂಭನ, ಮಾರಣ, ವಿದ್ವೇಷನ, ಉಚ್ಚಾಟನ, ಕೀಲನ, ಹೀಗೆ ಹಲವಾರು ಕ್ರಿಯೆಗಳೇನಾದ್ರು ಮಾಡಿದರೆ ಈ ಒಂದು ಮೆಣಸಿನ್ಕಾಯಿಂದ ನಾವು ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂತೇಳಿ ಈ ಮೆಣಸಿನ್ಕಾಯಿನ ಪೂರ್ತಿ ಮೇಲಿಂದ ಕೆಳಗೆ ತೆಗೆದು ಇಳಿ ತೆಗೆದುಬಿಟ್ಟು, ಇಳಿ ತೆಗೆಯುವಾಗ ಇದನ್ನು ಎಡಗೈಯಲ್ಲಿ ಇಟ್ಕೊಂಡಿರಬೇಕು. ಯಾಕೆಂದರೆ ಎಡಗೈ ಬೇಗ ನೆಗೆಟಿವ್ ವೈಬ್ರೇಷನ್ ಎಳ್ಕೊಳ್ಳುತ್ತೆ, ಎಳೆದು ಈ ಪದಾರ್ಥಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಪದಾರ್ಥ ಯಾವುದು, ಮೆಣಸಿನ್ಕಾಯಿ. ಆಗ ಎಡಗೈಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಈ ಐಟಮ್ಗೆ ಬಂದಾಗ, ಮೆಣಸಿನ್ಕಾಯಿ ಬಂದಾಗ ಇದೆಲ್ಲ ಏನಾಗುತ್ತೆ, ಮೃದುವಾಗಿಬಿಡುತ್ತೆ. ಒಣಗಿರೋ ಮೆಣಸಿನ್ಕಾಯಿ ಮೆತ್ಕಾಗ್ತಾ ಬರುತ್ತೆ, ಅಲ್ಲಿಗೆ ಅರ್ಥ ನೆಗೆಟಿವ್ ಎನರ್ಜಿ ಹೋಗ್ತಾ ಇದೆ ಅಂತ ಅರ್ಥ. ಯಾವಾಗ ನೆಗೆಟಿವ್ ಎನರ್ಜಿ ಮೆಣಸಿನ್ಕಾಯಿಗೆ ಹೋಗ್ತಿದೆಯೋ
ಆಗ ಅವನೆಲ್ಲ ಆರಾಮಾಗ್ತಿದ್ದಾನೆ ಅಂತ ಅನ್ಕೋಬೇಕು. ತೊಗೊಂಡೋಗ್ಬಿಟ್ಟು ಆ ಮೆತ್ಕಿರೋ ಮೆಣಸಿನ್ಕಾಯಿನ ಮತ್ತೆ ಎಡಗೈನ ತೊಗೊಂಡೋಗಿ 4 ರಸ್ತೆ ಸೇರೋ ಜಾಗದಲ್ಲಿ ಮಧ್ಯಕ್ಕೆ ಹಿಂಗೆ ಬಿಸಾಕ್ಬಿಟ್ಟು ಹಿಂದೆ ತಿರುಗಿ ನೋಡ್ದೇನೆ ವಾಪಸ್ ಮನೆ ಬರಬೇಕು. ಮನೆ ಒಳಗೆ ಬರುವಾಗ ಅವ್ರ ಕೈ ಕಾಲು ತೊಳ್ಕೊಳ್ಬೇಕು. ಯಾಕೆಂದರೆ ನೆಗೆಟಿವ್ ಎನರ್ಜಿ ಎಡಗೈಯಿಂದಲೇ ಹೋಗಿರುತ್ತೆ. ಅದರಿಂದ ಅವ್ರು ಅಕಸ್ಮಾತ್ ಅವ್ರು ಹಾಗೆ ಸೀದಾ ಒಳಗೆ ಬಂದುಬಿಟ್ರೆ ಅವ್ರು ನೆಕ್ಸ್ಟ್ ಮಾರನೇ ಬೆಳಗ್ಗೆ ಇಲ್ಲೆಲ್ಲ ನೋವು ಶುರುವಾಗುತ್ತೆ. ಇಲ್ಲೆಲ್ಲ ಹಿಂಗೆ ಎತ್ತಕ್ಕಾಗಲ್ಲ, ಅವ್ರಿಗೆ ಇಳಿ ತೆಗೆದವ್ರಿಗೆ ಹಿಂಗೆ ಎತ್ತಕ್ಕಾಗಲ್ಲ, ಕಾಲಿಡೋಕ್ಕಾಗಲ್ಲ, ಚುಮು ಅಂತ ಇರುತ್ತೆ, ನರಗಳೆಲ್ಲ ಎಳ್ತಾ ಬರುತ್ತೆ. ಏನೋ ಥರ ಯಾರು ಒತ್ತಿಸ್ಕೋಬೇಕಪ್ಪ, ಕಾಲು ಒತ್ತೋಂಗಾಗಲಿ, ಮಸಾಜ್ ಮಾಡಲಿ ಅನ್ನೋ ಥರ ಆಗಿಬಿಡುತ್ತೆ ಆ ಸ್ಥಿತಿ. ಅವಾಗೇನಾಗುತ್ತೆ, ಸಿಕ್ಕಾಪಟ್ಟೆ ಹಾಕ್ಲಿಕ್ಕೆ ಬರುತ್ತೆ, ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ. ನಾಳೆ ಹೋಗೋಣ ಕೆಲಸಕ್ಕೆ ಅನ್ನೋ ಭಾವನೆ ಬಂದುಬಿಡುತ್ತೆ. ಕೆಲಸಕ್ಕೆ ಏನಾದ್ರು ಹೋಗೋದಿದ್ರು ಅವರು. ಅದರಿಂದ ಎಡಗೈಯಿಂದ ಇಳಿ ತೆಗೆದ್ಮೇಲೆ ಆ ಇಳಿ ತೆಗೆದಂಥ ವ್ಯಕ್ತಿ ಮನೆ ಒಳಗೆ ಬರುವಾಗ ಕಾಲು ತೊಳ್ಕೊಂಬಿಟ್ರೆ ಅದು ಗ್ರೌಂಡ್ ಆಯಿತು, ಅರ್ಥ ಆಯಿತು. ಯಾವಾಗ ತಣ್ಣಗಿರೋ ನೀರು ಶರೀರಕ್ಕೆ ಹೋಯಿತು, ಆ ನೀರಲ್ಲಿ ತೇವಾಂಶ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಉಳಿದಿದೆಲ್ಲ ನೆಗೆಟಿವ್ ಎನರ್ಜಿ ಎಳ್ಕೊಳ್ಳುತ್ತೆ ಅಂತ ಶಾಸ್ತ್ರ. ಇದೆಲ್ಲ ಟೆಕ್ನಾಲಜಿ, ಇವೆಲ್ಲ ತಂತ್ರವಿದ್ಯೆ. ಇದನ್ನು ನಾವು ಮಾಡಿದಾಗ ನಮ್ಮಲ್ಲೇ ಸಿಂಪಲ್ ರೆಮಿಡಿ, ಫಸ್ಟ್ ಏಡ್ ಅಂತ ಏನು ಮಾಡ್ತೀವಿ ಮನೆಯಲ್ಲಿ, ಅದೇ ರೀತಿ ಇದೆಲ್ಲ ಫಸ್ಟ್ ಏಡ್ ಅಂತ ನೀವು ತಿಳ್ಕೊಳ್ಳಿ. ಮನೇಲಿದ್ರೆ ಫಸ್ಟ್ ಏಡ್ ನೀವು ಮಾಡಿ. ಮನೇಲಿ ಒಬ್ಬರು ತಂತ್ರವಿದ್ಯೆ ಕಲ್ತಿದ್ದೆ ಆದರೆ ಮನೆಯ ಮಂದಿಗೆಲ್ಲ ಏನೋ ತೊಂದರೆ ಆದಾಗ ನೀವು ಪರಿಹಾರ ಮಾಡ್ಕೋಬೋದು. ಜ್ಯೋತಿಷ ಹೋಗೋಕ್ಕೆ ಮುಂಚೆ, ಡಾಕ್ಟರ್ ಹತ್ರ ಹೋಗೋಕ್ಕೆ ಮುಂಚೆ. ಅದು ಭಾಳ ವಿಶೇಷವಾದ ತಂತ್ರ. ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ಹೇಳುವಾಗ ಓಂ ಪ್ರತ್ಯಂಗಿರಾಯ ನಮಃ ಅಂತ ಅಭಿಮಂತ್ರಿಸಬೇಕು. ಇಳಿ ತೆಗೆಯುವಾಗ ಸೌತೆಕಾಯಿ ಆಗಲಿ ಅಥವಾ ಒಣಮೆಣಸಿನ್ಕಾಯಿ ಆಗಲಿ ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ. ಸರ್ವರೋಗ ಸರ್ವಬಾಧೆಗೂ ಸುಲಭವಾದ ಮಂತ್ರ ಓಂ ಹ್ರೀಂ ನಮಃ ಅಂಥೇಳಿ. ಗುರುಜಿ, ಹಾಗಿದ್ರೆ ಮಾಟ ಮಂತ್ರ ಪ್ರಯೋಗಗಳು ನಮ್ಮ ಮೇಲೆ ಏನೇ ಆಗಿದ್ರು ಕೂಡ ಅದರಿಂದ ಹೊರಗೆ ಬರಬೇಕು ಅಂದ್ರೆ ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಮೆಣಸಿನಕಾಯಿ, ಒಣಮೆಣಸಿನಕಾಯಿಯಿಂದ ಇಳೆ ತೆಗೆಯೋದ್ರಿಂದ ಪರಿಹಾರವನ್ನ ನಾವು ಕಂಡ್ಕೋಬಹುದು ಅಂತ ತಿಳಿಸ್ಕೊಡ್ತಿದ್ರಿ. ಈ ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಬೆಂಗಳೂರಿನಿಂದ ಉಷಾ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಉಷಾ ಅವರು ಹೇಳ್ತಾ ಇದ್ದಾರೆ, 13 ವರ್ಷಗಳಿಂದ ನನಗೆ ತುಂಬಾನೇ ಅನಾರೋಗ್ಯದ ಸಮಸ್ಯೆಗಳು ಹಾಗೂ ಶತ್ರು ಬಾಧೆ ಆಗ್ತಾ ಇದೆ ಅಂತ. ಮನೆಯಲ್ಲಿ ಯಾರಿಗೆ ಹೇಳ್ಕೊಂಡ್ರು ನಂಬಲಾರದಂತ ಒಂದು ಪರಿಸ್ಥಿತಿ. ಇದ್ದಕ್ಕಿದ್ದ ಹಾಗೆ ತುಂಬಾನೇ ನಿಶಕ್ತಿ ಆಗುತ್ತೆ, ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ, ಸ್ವಾಧೀನ ಇಲ್ಲ ಅನ್ನೋ ಹಾಗಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಸಲ ಸ್ನಾನ ಮಾಡೋದು ಹೇಗಪ್ಪ ಅಂತ ಕೂತು ಯೋಚನೆ ಮಾಡಿದ್ದುಂಟು. 4-5 ಗಂಟೆ ಸಾಯಂಕಾಲಕ್ಕೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತೀನಿ, ತುಂಬಾ ಭಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ 1 ವರ್ಷದ ಹಿಂದೆ ನನ್ನ ಮೇಲೆ ಒಂದು ಮಾಟ ಮಂತ್ರ ಪ್ರಯೋಗ ಆಗಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಯಾಕಾಗಿ ಈ ರೀತಿ ಆಯ್ತು ಗೊತ್ತಾಗ್ತಾ ಇಲ್ಲ. ದೇವರ ಪೂಜೆಯಲ್ಲಿ ಕೂಡ ಇಂಟ್ರೆಸ್ಟ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. 12 ವರ್ಷಗಳಿಂದ ಇದೇ ರೀತಿ ಆಗ್ತಾ ಇದೆ. ಇದರಿಂದ ಮುಕ್ತಿ ಸಿಗುತ್ತಾ? ಸಾಕಷ್ಟು ಬೆಡ್ ರಿಡನ್ ಆಗೋಷ್ಟ್ರ ಮಟ್ಟಿಗೆ ಅನಾರೋಗ್ಯದ ಸಮಸ್ಯೆಗಳು ನನ್ನನ್ನು ಕಾಡ್ತಾ ಇದೆ. ಸ್ಯೂಸೈಡ್ ಮಾಡ್ಕೋಬೇಕು ಅಂತ ಪದೇ ಪದೇ ಅನ್ಸುತ್ತೆ. ಯಾಕೆ ಹೀಗೆ? ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಸೂಚಿಸಿ ಅಂತ ಕೇಳಿದ್ದಾರೆ. ಆ ಪತ್ರದಲ್ಲಿ ಬರೆದು ಎಲ್ಲ ಸಿಂಪ್ಟಮ್ಸ್ ನೋಡಿದ್ರೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಏನೋ ಮಂತ್ರ ಪ್ರಯೋಗ ಆಗಿದೆ ಅಷ್ಟೇ. ಬ್ಲ್ಯಾಕ್ ಮ್ಯಾಜಿಕ್ ಒಂದು ಸ್ವಲ್ಪ ಸಣ್ಣ ಮಂತ್ರ ಪ್ರಯೋಗ ಆಗಿದೆ, ಬಾನಾಮತಿ ಅಂತೂ ಅಲ್ಲ. ಅದರಿಂದ ದೊಡ್ಡ ಪ್ರಯೋಗ ಏನು ಅಡ್ವಾನ್ಸ್ ಲೆವೆಲ್ ಏನು ಮಾಟ ಮಾಡಿಸಿಲ್ಲ ಅವರು. ಮಂತ್ರ ಪ್ರಯೋಗದಿಂದ ಏನೋ ಒಂದು ನಿಂಬೆಹಣ್ಣಲ್ಲೋ ಅದೇನೋ ಮಾಡಿ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳಿದಾಗೆ ಅವರು ಏನು ಮಾಡಬೇಕು, ಸುಲಭ ಉಪಾಯ ಅಂದರೆ ಇದೊಂದು ತಂತ್ರ. ಇದೊಂದು ಎಡಗೈನಲ್ಲಿ ಒಣಮೆಣಸಿನ್ಕಾಯಿನ ಅವ್ರು ಎಷ್ಟು ಆಯಸ್ಸಿದೆಯೋ ಅಷ್ಟು ತೊಗೊಳ್ಳಿ. 50 ವರ್ಷದಿಂದ 50 ಮೆಣಸಿನ್ಕಾಯಿ ತೊಗೊಳ್ಳಿ, 20 ವರ್ಷದಿಂದ 20 ಮೆಣಸಿನ್ಕಾಯಿ ತೊಗೊಳ್ಳಿ, 30 ವರ್ಷದಿಂದ 30 ತೊಗೊಳ್ಳಿ. ತೊಗೊಂಬಿಟ್ಟು ಯಾರು ಕೆಲವರು ಎಡಗೈಲಿ ಇಡಿಸ್ಬಿಟ್ಟು ಅವ್ರು ಹಿಡಿ ತೆಗಿಸ್ಬೇಕು. ಈ ರೀತಿ ಹಿಡಿ ತೆಗೆಸ್ಬಿಟ್ಟು 4 ರಸ್ತೆಗೆ ಹಾಕಿಬಿಡ್ಲಿ. ಈಗ ಬರೆದು ಎಲ್ಲ ಸಿಂಪ್ಟಮ್ಸು ನಿವಾರಣೆ ಆಗುತ್ತೆ. ಆ ಇಳಿ ತೆಗೋಕ್ಕೆ ಮುಂಚೆ ಅದನ್ನು ಅಭಿಮಂತ್ರಿಸಬೇಕು. ಅದಕ್ಕೊಂದು ಎನರ್ಜಿ ಪಾಸ್ ಮಾಡಬೇಕು, ಎಲೆಕ್ಟ್ರಿಕ್ ಎನರ್ಜಿನ ಸಪ್ಲೈ ಮಾಡಬೇಕು. ಏನು ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ಪ್ರತ್ಯಂಗಿರ ಮಂತ್ರ. ಓಂ ಪ್ರತ್ಯಂಗಿರಾಯೇ ನಮಃ, ಓಂ ಪ್ರತ್ಯಂಗಿರಾಯೇ ನಮಃ ಅಂತ ಜಪ ಮಾಡಿಬಿಟ್ಟು ಆ ಎಡಗೈಯಿಂದ ಇಳಿ ತೆಗೆಸಿ ಅವ್ರ ಗಂಡನೋ ಅವರ ತಾಯಿನೋ ತಂದೆನೋ ಅಥವಾ ಇನ್ಯಾರದೋ ಮನೆ ದೊಡ್ಡವರು ಇಳಿ ತೆಗೆಸ್ಬಿಟ್ಟು 4 ರಸ್ತೆಗೆ ಹಾಕಿಸ್ಬಿಡ್ಲಿ. ಎಷ್ಟೊತ್ತು ಅವ್ರಿಗೆ ಓದಿ ಬರೆದಿರುತ್ತೆ ಎಲ್ಲ ಸಮಸ್ಯೆಗಳು ಕೂಡ ಸುಲಭವಾಗಿ ನಿವಾರಣೆ ಆಗುತ್ತೆ. ಒಂದಿನ ಆಗಲಿಲ್ಲ ಅಂದರೆ 3 ದಿವಸ ಮಾಡಲಿ. ಇದನ್ನು 3 ರೀತಿ ಥೆರಪಿ ಮಾಡಲಿ. ಮೆಣಸಿನ್ಕಾಯಿದು 3 ದಿವಸ ಮಾಡಿದ ತಕ್ಷಣ ನಿವಾರಣೆ ಆಗುತ್ತೆ. 3 ದಿನ ಮಾಡೋಕ್ಕೆಲ್ಲ ಉಣ್ಮೆ ಅಮಾಸೆ 1 ಸಲ ಮಾಡಿಬಿಟ್ರೆ ಸಾಕು. ದಿನ 3, 4, 5 ಸಲ ಮಾಡೋ ಬದಲು 3 ದಿನ 4 ದಿವಸ 5 ದಿವಸ 6 ದಿವಸ ಮಾಡೋಬೋದು. ಎಫೆಕ್ಟಿವ್ ಆಗಿ ಒಂದೇ ದಿವಸ ಉಣ್ಮೆ ಅಥವಾ ಅಮಾಸೆ ದಿವಸ ಮಾಡಿಬಿಟ್ರೆ ಅದು ಕಂಪ್ಲೀಟಾಗಿ ಆಗುತ್ತೆ. ದೇವ್ರ ಪೂಜೆ ಮಾಡ್ಬೋದು, ಚೆನ್ನಾಗಿ ಓಡಾಡ್ಬೋದು. ಅವ್ರು ಏನೇನು ಬರೆದಿರೋದೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಭಾಳ ವಿಶೇಷವಾಗಿ ಈ ಮಂತ್ರ ಬಾಧೆ ಬೇಗ ತೆಗಿಬೇಕು. ಇಲ್ಲಾಂದರೆ ಹೋಗ್ತಾ ಸ್ಕಿಜೋಫ್ರೆನಿಯಾ, ಅಲ್ಝೀಮರ್ ಅನ್ನೋ ಕಾಯಿಲೆ ಸಿಕ್ಕಾಕೊಂಡ್ಬಿಟ್ರೆ, ಅದಕ್ಕೆಲ್ಲ ತುತ್ತಾಗಿಬಿಟ್ರೆ ಭಾಳ ಕಷ್ಟ ನಿವಾರಣೆ ಮಾಡೋದು. ಈ ಚಿಕ್ಕದಿದ್ದಾಗಲಿ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಖಂಡಿತ ಈ ಒಂದು ಥೆರಪಿ ಮಾಡಿ. ಅದು ಯಾವುದೂ ಆಗಲಿಲ್ಲ ಅಂದರೆ ಜ್ವಾಲಾ ನರಸಿಂಹರ ಮುದ್ರೆ ಮಾಡಿ. ಇದು ಮಾಡೋಕ್ಕಾಗಲ್ಲಪ್ಪ ನಮ್ಮಲ್ಲಿ ಯಾರು ಇಲ್ಲ ಅಂದರೆ ಜ್ವಾಲಾ ನರಸಿಂಹರ ಮುದ್ರೆ ಮಾಡಿ. ಅದು ಯಾವುದೂ ಆಗಲಿಲ್ಲ ಅಂದರೆ ಪ್ರತ್ಯಂಗಿರ ಮುದ್ರೆಯನ್ನು ಮಾಡಿ. ಖಂಡಿತ ಗುಣ ಆಗುತ್ತೆ. ತಾವು ಪತ್ರ ಬರೆದಿದ್ದಕ್ಕೆ ಬಹಳ ಧನ್ಯವಾದ, ತುಂಬ ಸಂತೋಷ. ವೀಕ್ಷಕರೇ, ಇನ್ನೊಂದು ಪತ್ರವನ್ನ ನೋಡೋಣ. ಊರು ಹಾಗೂ ಹೆಸರು ಎರಡನ್ನೂ ಗೌಪ್ಯವಾಗಿಡಿ ಅಂತ ಕೇಳ್ತಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ.
ಗುರುಜಿ ಹೇಳ್ತಿದ್ದಾರೆ, ಸಾಕಷ್ಟು ದಿನಗಳಿಂದ ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದೀನಿ ಅಂತ. 3 ವರ್ಷಗಳಿಂದ ಮಹಾಘೋರವಾದಂಥ ಒಂದು ಚರ್ಮದ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೀನಿ. ಇದಕ್ಕೆ ಅನುಸರಿಸಿದಂತೆ ಅನೇಕ ರೀತಿಯಾದಂಥ ಚಿಕಿತ್ಸಾ ವಿಧಾನಗಳು, ಪರ್ಯಾಯ ವೈದ್ಯಕೀಯ ವ್ಯವಸ್ಥೆ ಎಲ್ಲವಕ್ಕೂ ಕೂಡ ಮೊರೆ ಹೋಗಿದ್ದಾಯಿತು. ಮೈಯೆಲ್ಲ ನೀರುಗುಳ್ಳೆ ಥರ ಸೇರುತ್ತೆ, ಇನ್ನು ನೀರು ತುಂಬಿಕೊಂಡು ಒಡೆದಾಗ ವಿಪರೀತ ನೋವಾಗುತ್ತೆ, ರಕ್ತ, ಗಾಯ, ಕಲೆಗಳು ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿ ಆಯಿತು, ಎಲ್ಲ ರೀತಿಯಾದಂಥ ಆಯುರ್ವೇದಿಕ್, ಅಲೋಪತಿ, ಮೆಡಿಕೇಶನ್ ಎಲ್ಲವೂ ಆಯಿತು ಗುರುಜಿ. ಆದರೆ ನನ್ನ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಜೀವನನೇ ಬೇಡ ಅನ್ಸುತ್ತೆ, ತುಂಬ ಉರಿ ಊತ ಆಗುತ್ತೆ. ಹೇಗೆ ನಾನು ಹಂತ ಹಂತವಾಗಿ ಕುಗ್ಗಿ ಹೋಗ್ತಾ ಇದ್ದೀನಿ, ಇದರಿಂದ ಹೊರಗೆ ಬರೋಕ್ಕೆ ಒಂದು ಸೂಕ್ತವಾದಂತಹ ಪರಿಹಾರ, ಮಂತ್ರ ಹಾಗೂ ಮುದ್ರೆ ಮುಖೇನ ಸೂಚಿಸಿ ಅಂತ ಕೇಳಿದ್ದಾರೆ. ಇದು ಕಾರ್ಕೋಟಕ ಸರ್ಪದೋಷ. ಇದು ಈ ರೀತಿ ಸರ್ಪದೋಷ ಇದ್ರೆ ಇಡೀ ವರ್ಲ್ಡ್ ಮೆಡಿಷನ್ನೇ ಇಲ್ಲ. ಇದು ದೈವ ಅನುಗ್ರಹದಿಂದ ವಾಸಿ ಮಾಡ್ಕೊಳ್ಬೇಕು. ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ದೇವ ದರ್ಶನ ಮಾಡಲಿ. ಕುಕ್ಕೆ ಸುಬ್ರಹ್ಮಣ್ಯ ಬಂದ ನಂತರ ಮನೆಯಲ್ಲಿ ಅನಂತ ಸರ್ಪ ಮುದ್ರೆಯನ್ನು ಮಾಡೈತೆ, ಸರ್ಪಶಿರ ಮುದ್ರೆ. ಈ ಸರ್ಪಶಿರ ಮುದ್ರೆ ಮಾಡೋದ್ರಿಂದ ಎಷ್ಟೋ ಪರಿಹಾರ ಆಗುತ್ತೆ. ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ, ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ ಅಂತ ಜಪ ಮಾಡಿ ಖಂಡಿತ ಗುಣ ಆಗುತ್ತೆ. ಗುಣ ಆಗಲಿಲ್ಲ ಅಂದರೆ ಒಂದ್ಸಲ ನಮ್ಮ ಸಂಸ್ಥೆಗೆ ಪತ್ರ ಹಾಕಿ ಫೋನ್ ಮಾಡಿ ಬನ್ನಿ, ಖಂಡಿತ ಅದಕ್ಕೆ ಸರಿಯಾಗಿ ಸಂಬಂಧಪಟ್ಟಂಥ ನಾನು ಗುಣ ಆಗುವಂಥ ವಿಷಯಗಳು ತಿಳಿಸ್ಕೊಡ್ತೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಈ ದಿನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಶೇಷವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ನಾಳೆ ಎಂದಿನಂತೆ ಬೆಳಗ್ಗೆ 8:30ಕ್ಕೆ ನಿಮ್ಮೆಲ್ಲರ ಭೇಟಿ, ನಿಮ್ಮೆಲ್ಲರ ನೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.